ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗೋಡೆಸ್ಟ್ ಅವರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತು ಫೆಬ್ರವರಿ 29th ಬೋನಸ್ ಡೇ, ಲೀಪ್ ಇಯರ್, ಅ ವೆರಿ ಸ್ಪೆಷಲ್ ಡೇ. ಇವತ್ತಿನ ದಿನ ನಾವು ಲಾಂಗ್ ಟರ್ಮ್ ಗೋಲ್ಸ್ನ ಸೆಟ್ ಮಾಡೋದಕ್ಕೆ, ಅದ್ರ ಬಗ್ಗೆ ಪ್ಲ್ಯಾನ್ ಮಾಡೋದಕ್ಕೆ, ಅದ್ರ ಬಗ್ಗೆ ಜರ್ನಲ್ ಮಾಡೋದಕ್ಕೆ, ವಿಜುವಲೈಸ್ ಮಾಡೋದಕ್ಕೆ ಇಟ್ ಈಸ್ ಅ ಫಂಟಾಸ್ಟಿಕ್ ಡೇ. ಸೊ ಇವತ್ತಿನ ಎನರ್ಜಿನ ಉಪಯೋಗಿಸ್ಕೊಳ್ಳಿ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಎಸ್ಪೆಷಲಿ. ಓಕೆ, ಸೊ ಈ ಲಾಂಗ್ ಟರ್ಮ್ ಗೋಲ್ಸ್ ಯಾವುದಾದ್ರೂ ಇದ್ದರೆ ನಿಮ್ಮ ಮೈಂಡಲ್ಲಿ ಇವತ್ತಿನ ದಿನ ಇಟ್ ಇಸ್ ಫಂಟಾಸ್ಟಿಕ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಎಲ್ಲ ಮಾಡೋದಕ್ಕೆ. ಸೊ ಇವತ್ತಿನ ದಿನ ಲೀಪ್ ಡೇ ದಿನ ನಮ್ಮ ಆ್ಯನ್ಸಿಸ್ಟರ್ಸ್ ಬಂದಿದ್ದಾರೆ ನಮಗೆ ಮೆಸೇಜಸ್ನ ಕೊಡೋದಕ್ಕೆ. ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಏನು ನಮ್ಮ ಗಮನಕ್ಕೆ ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಮ್ಮ ಆ್ಯನ್ಸಿಸ್ಟರ್ಸು. ಈ ಸಮಯದಲ್ಲಿ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಅಗೇನ್ ಹ್ಯಾಪಿ ಲೀಪ್ ಡೇ ಎವ್ರಿ ಒನ್. ಆಲ್ ರೈಟ್, ಲೆಟ್ಸ್ ಬಿಗಿನ್. ರೈಟ್, ಸೊ ಆ್ಯಸ್ ಯೂಶುವಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಸ್ಪೆಷಲ್ ಮೆಸೇಜಸ್, ಸ್ಪೆಷಲ್ ಡೇ ದಿನ ನಮ್ಮ ಆ್ಯನ್ಸಿಸ್ಟರ್ಸಿಂದ. ಆಲ್ ರೈಟ್, ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಮೆಸೇಜು. ಇಡೀ ಕಾರ್ಡಲ್ಲಿ ನನ್ನ ಗಮನನ ಅವರು ತರ್ತಾ ಇರೋದು ಈ ಪರ್ಟಿಕ್ಯುಲರ್ ಕ್ರಿಸ್ಟಲ್, ಈ ವಾಂಡಲ್ಲಿ ಅಥವಾ ಇವ್ರ ಕೈಯಲ್ಲಿ ಇಟ್ಕೊಂಡಿರೋಂಥ ಈ ಕೋಲಲ್ಲಿ ಆ ಕ್ರಿಸ್ಟಲ್ ಪಾಯಿಂಟ್ ಒಂದಿದೆ, ಅಲ್ಲಿ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್. ಮತ್ತು ಆ ಕ್ರಿಸ್ಟಲ್ ಬಂದು ಹಳೇದನ್ನು, ಪಾಸ್ಟನ್ನು, ನೆಗೆಟಿವಿಟಿನ, ಹಳೆ ಪ್ಯಾಟರ್ನ್ಸ್ನ ಅಥವಾ ಏನು ಇಷ್ಟು ದಿನ ಹಿಡನ್ ಇತ್ತು ನಿಮ್ಮ ಲೀನೇಜಲ್ಲಿ ಅಥವಾ ನಿಮ್ಮ ಆ್ಯನ್ಸಿಸ್ಟ್ರಿನಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಟ್ರೀನಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ವೇರ್ ಎವರ್ ದೆರ್ ವಾಸ್ ಡಾರ್ಕ್ನೆಸ್ ಅಥವಾ ನೆಗೆಟಿವಿಟಿ, ಹಳೆ ಪ್ಯಾಟರ್ನು ಅಥವಾ ಕರ್ಸಸ್ಸು ಅಥವಾ ಏನು ನಿಮ್ಮ ಫ್ಯಾಮಿಲಿನ ಅಥವಾ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ಅಥವಾ ಪ್ರೋಗ್ರೆಸ್ ಮಾಡೋದನ್ನ ಸ್ಟಾಪ್ ಮಾಡ್ತಿತ್ತು, ಅದನ್ನು ಬ್ರೇಕ್ ಮಾಡೋದಕ್ಕೆ ಅಂತ ಹೇಳಿ ನೀವು ಈ ಲೈಫ್ ಟೈಮಲ್ಲಿ ಇನ್ಕಾರ್ನೇಟ್ ಆಗಿರೋದು. ಯು ಆರ್ ದ ಫೋರ್ ರನ್ನರ್, ಫ್ರಂಟ್ ರೋನಲ್ಲಿ, ಫ್ರಂಟ್ ಸೀಟಲ್ಲಿ ಕೂತ್ಕೊಂಡು ಬೇರೆಯವ್ರನ್ನ ಲೀಡ್ ಮಾಡೋ ಅಂಥ ಕೆಪಾಸಿಟಿ ಇರೋವಂಥವ್ರು ನೀವು. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ನೀವು ಈ ಲೈಫ್ ಟೈಮಲ್ಲಿ ಈ ಪರ್ಟಿಕ್ಯುಲರ್ ಫ್ಯಾಮಿಲಿನಲ್ಲಿ, ಈ ಲೀನೇಜಲ್ಲಿ, ಈ ಟೈಮಲ್ಲಿ, ಈ ಸ್ಪೇಸಲ್ಲಿ, ಈ ರಿಯಾಲಿಟಿನಲ್ಲಿ ನೀವು ಈ ಟೈಮ್ ಇನ್ಕಾರ್ನೇಟ್ ಮಾಡಿರೋದು. ವಿ ಆರ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಯು. ನಿಮಗೆ ಇದನ್ನು ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ಹೊತ್ಕೊಂಡು ನೀವು ಈ ಲೈಫ್ ಟೈಮಲ್ಲಿ ಇನ್ಕಾರ್ನೇಟ್ ಮಾಡಿರೋದು. ಯಾಕೆಂದರೆ ಇದು ಸಣ್ಣ ಕೆಲಸ ಆಗಿರಲಿಲ್ಲ. ಇಷ್ಟು ದೊಡ್ಡ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ ಅಥವಾ ಇಷ್ಟು ದೊಡ್ಡ ಕರ್ಸ್ನ ಬ್ರೇಕ್ ಮಾಡೋದಕ್ಕೆ ಏನು ಈ ಫ್ಯಾಮಿಲಿ ಕ್ಯಾರಿ ಮಾಡ್ತಾಯಿತ್ತು, ಹಳೆ ಆಲೋಚನೆಗಳು, ಹಳೆ ವಿಚಾರಗಳು ಅಥವಾ ಹಳೆ ಬ್ಯಾಗೇಜಸ್ಸು, ಇದನ್ನೆಲ್ಲ ಬ್ರೇಕ್ ಮಾಡೋದಕ್ಕೆ. ಮತ್ತು ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ನೀವು ಬಂದಿದ್ದು ಈ ಲೈಫ್ ಟೈಮಲ್ಲಿ ಬರೀ ನಿಮ್ಮ ಕರ್ಮ ಅಷ್ಟೇ ರಿಲೀಸ್ ಮಾಡೋದಕ್ಕಲ್ಲ, ಯು ಹ್ಯಾಡ್ ಅ ಡಬಲ್ ಮಿಷನ್ ತೊಗೊಂಡು ನೀವು ಈ ಲೈಫ್ ಟೈಮಲ್ಲಿ ಇನ್ಕಾರ್ನೇಟ್ ಮಾಡಿದ್ದು. ಮೊದಲನೇದು ನಿಮ್ಮ ಕರ್ಮನ ನೀವು ರೆಸಾಲ್ವ್ ಮಾಡೋದು, ಎರಡನೇದು ಬಂದು ಫ್ಯಾಮಿಲಿ ಕಾರ್ಮಿಕ್ ಇಶ್ಯೂಸ್, ಫ್ಯಾಮಿಲಿ ಬ್ಯಾಗೇಜಸ್, ಹಳೆ ರಿಯಾಲಿಟಿನ ನೀವು ಕ್ಲಿಯರ್ ಮಾಡೋದಕ್ಕೆ ಬಂದಿರೋದು. ಹೊಸ ಜನ್ರೇಷನ್ಗೆ, ಹೊಸದಾಗಿ ಬರ್ತಾ ಇರೋವಂಥ ನಿಮ್ಮ ಯಂಗರ್ ಜನ್ರೇಷನ್ಗೆ ಹೊಸ ದಾರಿನ ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು. ಎಲ್ಲರೂ ಒಂದೇ ರೀತಿ ಮಾಡ್ತಿದ್ರು, ಒಂದೇ ಥರ ಜೀವನ ಮಾಡ್ತಿದ್ರು, ಇದಾದಮೇಲೆ ಹೀಗೆ ಇರಬೇಕು ಅನ್ನೋ ಥರ ಇತ್ತು. ಬಟ್ ನೀವು ಬೇರೆ ಥರನೂ ಇರೋ ಅಂಥ ಒಂದು ಧೈರ್ಯ ಮಾಡ್ಬೋದು ಅನ್ನೋದನ್ನು ನಿಮ್ಮ ಫ್ಯಾಮಿಲಿನಲ್ಲಿ ಅಥವಾ ಇನ್ ಜನರಲ್ ಆಗಿ ನೀವು ಈ ಪ್ರಪಂಚಕ್ಕೆ ತೋರ್ಸೋಕೆ ಬಂದಿರೋದು. ಎಲ್ಲರ ಥರ ಇರೋದಕ್ಕಲ್ಲ, ಯು ಆರ್ ದಿಸ್ ಕ್ರಿಸ್ಟಲ್, ದಿಸ್ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್. ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಬಂದು ಯಾವ ಕ್ರಿಸ್ಟಲ್ ಇಲ್ಲ ನಿಮ್ಮ ಹತ್ರ ಅಂದರೂ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಅಥವಾ ಸೆಲಿನೈಟ್ ಎರಡೂ ಇದ್ದರೆ ಇಟ್ ಈಸ್ ಫಂಟಾಸ್ಟಿಕ್. ಬೇರೆ ಇನ್ಯಾವ ಕ್ರಿಸ್ಟಲ್ ಇಲ್ಲ ಅಂದ್ರೂ ಇಟ್ ಈಸ್ ದಟ್ ಪವರ್ಫುಲ್.
ಆ್ಯಂಡ್ ಕ್ಲಿಯರ್ ಕಾಸ್ ಕ್ರಿಸ್ಟಲ್ನ ಮಾಸ್ಟರ್ ಹೀಲರ್ ಅಂತ ಕೂಡ ಹೇಳ್ತಾರೆ, ಮಾಸ್ಟರ್ ಹೀಲಿಂಗ್ ಕ್ರಿಸ್ಟಲ್ ಅಂತ ಹೇಳಿ. ಸೊ ಇಟ್ ಅಬ್ಸಾರ್ಬ್ಸ್ ಎಲ್ಲ ನೆಗೆಟಿವ್ ಎನರ್ಜೀಸ್ನ, ಮತ್ತು ಅದಕ್ಕೆ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ಳೋದಷ್ಟೇ ಅಲ್ಲ ನೆಗೆಟಿವ್ ಎನರ್ಜೀಸ್ನ ಅದನ್ನು ಟ್ರಾನ್ಸ್ಮ್ಯೂಟ್ ಅಂದರೆ ಡಿಸಾಲ್ವ್ ಮಾಡೋ ಅಂಥ ಕೆಪಾಸಿಟಿನೂ ಇರೋವಂಥ ಒಂದು ಕ್ರಿಸ್ಟಲ್ ಅದು. ಮತ್ತು ಸೆಲಿನೈಟನ್ನು ತೋರಿಸ್ತಾ ಇದ್ದಾರೆ, ಬಿಕಾಸ್ ಈ ಕ್ರಿಸ್ಟಲ್ ಬಂದು ಅಬ್ಸಾರ್ಬ್ ಮಾಡ್ಕೊಳ್ಳೋದು ನೆಗೆಟಿವ್ ಎನರ್ಜೀಸ್ನ. ಸೆಲಿನೈಟ್ ಬಂದು ಇಟ್ ರೀಸೈಕಲ್ಸ್, ಅದು ತಾನೇ ರೀಸೈಕಲ್ ಮಾಡ್ಕೊಳ್ಳುತ್ತೆ. ಅದು ಯಾವುದೇ ಮೂನ್ ಲೈಟಲ್ಲಿ ಸನ್ಲೈಟಲ್ಲಿ ಸ್ಪೆಷಲ್ ಕ್ಲೆನ್ಸಿಂಗು ಯಾವುದು ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಎರಡು ಕ್ರಿಸ್ಟಲ್ನ ಕಾಂಬಿನೇಷನ್ ನೀವು ಅಂತ ತೋರಿಸ್ತಾ ಇದ್ದಾರೆ. ನೀವು ಆ ಫ್ಯಾಮಿಲಿನಲ್ಲಿ ಅಥವಾ ಜನರಲ್ ಆಗಿ ಇರೋ ಎನರ್ಜೀಸ್ನ, ನೆಗೆಟಿವಿಟಿನ, ಫ್ಯಾಮಿಲಿ ಕಾರ್ಮಿಕ್ ಇಶ್ಯೂಸ್ನ ಎಲ್ಲನೂ ಅಬ್ಸಾರ್ಬ್ ಮಾಡಿಕೊಂಡು ಆ ಪ್ಯಾಟರ್ನನ್ನು ಬ್ರೇಕ್ ಮಾಡಿ ಇಲ್ಲಿ ಈ ಲೈಫ್ ಟೈಮಲ್ಲಿ ಬಂದಿರೋದು ವಿತ್ ಅ ಡಬಲ್ ಮಿಷನ್. ನಿಮ್ಮ ಕಾರ್ಮಿಕ್ ಇಶ್ಯೂಸ್ ಜೊತೆಗೆ ನಿಮ್ಮ ಫ್ಯಾಮಿಲಿಗೆ ಹೊಸ ಒಂದು ನಿಮ್ಮ ಲೀನಿಯೇಜಿಗೆ, ನಿಮ್ಮ ಎಂಟೈರ್ ಆನ್ಸೆಸ್ಟ್ರಲ್ ಲೀನಿಯೇಜಿಗೆ ಯು ಆರ್ ಅ ಫೋರ್ ರನ್ನರ್, ಅ ಫ್ರಂಟ್ ಸೀಟ್ ಫ್ರಂಟ್ ರೋ ಲೀಡರ್. ನೀವು ಬೇರೆಯವ್ರನ್ನ ಲೀಡ್ ಮಾಡುವಂಥ ಕೆಪಾಸಿಟಿ ಇರುವಂಥವ್ರು. ಎಲ್ಲರಿಗಿಂತ ವಿಭಿನ್ನವಾಗಿ ನೀವೇನಾದರೂ ಮಾಡ್ತಿದ್ರೆ ಅಥವಾ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಅಥವಾ ಮಾಡಬೇಕು ಅಂತ ಏನಾದರೂ ಆಲೋಚನೆಗಳು, ಐಡಿಯಾಸು ಅಥವಾ ವಿಷನ್ ಏನಾದರೂ ಇದ್ದರೆ ಇಟ್ ಈಸ್ ಫಾರ್ ಅ ರೀಸನ್. ಸೊ ಅದನ್ನು ಡೌಟ್ ಮಾಡ್ದಿರಾ ಪ್ಲೀಸ್ ಫಾಲೋ ಯುವರ್ ಹಾರ್ಟ್. ಯಾಕೆಂದರೆ ನೀವಿಲ್ಲಿ ಬಂದಿರೋದು ಸೊಸೈಟಿ ಅಥವಾ ನಾರ್ಮಲ್ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ನಿಮ್ಮದೇ ಆದಂಥದ್ದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು, ನಿಮ್ಮದೇ ಆದಂಥ ದಾರಿನ ನೀವು ಸೃಷ್ಟಿಸ್ಕೊಳ್ಳೋದು ಇದುವರೆಗೂ ಯಾರೂ ಮಾಡಿರಲಿಲ್ಲ, ಯಾವ ಎಕ್ಸಾಂಪಲು ಇಲ್ಲ. ಬಟ್ ಐ ವಿಲ್ ಬಿ ದ ಎಕ್ಸಾಂಪಲ್ ಬೇರೆಯವ್ರಿಗೆ ನಾನು ಮಾದರಿ ಆಗ್ತೀನಿ, ನಾನು ಎಕ್ಸಾಂಪಲ್ ಆಗ್ತೀನಿ, ನಾನು ಇದನ್ನು ಟ್ರೈ ಮಾಡ್ತೀನಿ, ನಾನು ಇದೇನಾಗುತ್ತೆ ಅಂತ ನೋಡ್ತೀನಿ ಅಂತ ಹೇಳಿ ಧೈರ್ಯ ಮಾಡೋಕ್ಕೆ ಬಂದಿರೋದು, ಧೈರ್ಯವಾಗಿ ಫೇಸ್ ಮಾಡೋಕ್ಕೆ ಬಂದಿರೋದು. ಆ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಇರೋವಂಥ ಒಂದು ಹೀಲಿಂಗ್ ಪ್ರಾಪರ್ಟೀಸ್ ನಿಮ್ಮಲ್ಲಿರೋದು. ಕೆಲವೊಬ್ಬರು ಸ್ಪಿರಿಚುವಲ್ ಕೆಲಸಕ್ಕೆ ಹೋಗಿರ್ಬೋದು, ಅಂದರೆ ಸ್ಪಿರಿಚುವಲ್ ಕರಿಯರು ಅಥವಾ ಸ್ಪಿರಿಚುವಲ್ ಬಿಸ್ನೆಸ್ಸು ಅಥವಾ ಹೀಲರ್ಸ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು. ಬಟ್ ನಿಮ್ಮ ಬೆಳಕನ್ನು, ನಿಮ್ಮಲ್ಲಿರುವಂಥ ಆ ಪ್ಯೂರಿಟಿನ, ನಿಮ್ಮಲ್ಲಿರುವಂಥ ಹೈ ವೈಬ್ರೇಷನನ್ನು ಈ ಭೂಮಿಗೆ, ನಿಮ್ಮ ಫ್ಯಾಮಿಲಿಗೆ, ಎಸ್ಪೆಷಲಿ ನಿಮ್ಮ ಲೀನಿಯೇಜಿಗೆ, ನೀವು ಯಾರನ್ನು ನಿಮ್ಮ ಲೈಫಲ್ಲಿ ಟಚ್ ಮಾಡ್ತೀರಾ ಅವರ ಜೀವನಕ್ಕೆ ನಿಮ್ಮ ಒಂದು ಲೈಟ್, ಲವ್ ಆ್ಯಂಡ್ ನಿಮ್ಮ ಹೈ ವೈಬ್ರೇಷನನ್ನು ಕೊಡೋದಕ್ಕೆ ಬಂದಿರೋದು ಈ ಭೂಮಿ ಮೇಲೆ. ಯು ಆರ್ ಹಿಯರ್ ಟು ಕ್ರಿಯೇಟ್, ಯು ಆರ್ ನಾಟ್ ಹಿಯರ್ ಟು ಫಾಲೋ ಮಾಡೋದಕ್ಕಲ್ಲ ನೀವು ಬಂದಿರೋದು. ಎಲ್ಲರ ಥರನೇ ಇದ್ದು ನಿಮ್ಮ ಜೀವನನೂ ಮುಗಿಸೋದಕ್ಕಲ್ಲ ಬಂದಿರೋದು ನೀವು ಈ ಭೂಮಿ ಮೇಲೆ. ನೀವು ಬಂದಿರೋದು ನಿಮ್ಮದೇ ಆದಂಥ ಛಾಪನ್ನ, ನಿಮ್ಮದೇ ಆದಂಥ ಒಂದು ನ್ಯೂನೆಸ್ನ, ಬ್ಯೂಟಿನ, ಆ ಲೈಟ್ನ, ಲವ್ನ, ಹೊಸತನನ ಗಿಫ್ಟಾಗಿ ನಿಮ್ಮ ಫ್ಯಾಮಿಲಿಗೆ ಕೊಡೋದಕ್ಕೆ ಬಂದಿರೋದು, ಯಂಗರ್ ಜನ್ರೇಷನ್ಗೆ ಕೊಡೋಕ್ಕೆ ಬಂದಿರೋದು. ಇದೇ ಥರನೇ ಅಲ್ಲ, ಬೇರೆ ಥರನೂ ಇರ್ಬೋದು. ನಾವು ನಮ್ಮ ಲೈಫ್ನ, ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಬೇಕು ನಾವು ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ನಮಗಿದೆ, ಮತ್ತು ಮಾಡ್ಕೊಳ್ಳುವಂಥ ರೈಟ್ಸ್ ನಮಗಿದೆ ಅಂಥೇಳಿ ನೀವು ತೋರಿಸೋದಕ್ಕೆ ಬಂದಿರೋದು. ಸೊ ಯು ಆರ್ ದಟ್ ಬೀಕನ್ ಆಫ್ ಲೈಟ್. ಈ ಕತ್ಲಲ್ಲಿ ನಡೀತಾ ಇರೋರಿಗೆ ನೀವು ಯು ವಿಲ್ ಬಿ ಶೈನಿಂಗ್ ಬ್ರೈಟ್. ಆ ಬೆಳಕು ಥರ ನೀವು ಮುಂದೆ ಹೋಗ್ತಾ ಇರ್ತೀರಾ. ಆ ಬೆಳಕನ್ನು ನೋಡ್ತಾ ಬೇರೆಯವ್ರು ಫಾಲೋ ಮಾಡ್ಕೊಂಡು ಬರ್ತಾರೋ ಅಂಥ ಇಮೇಜ್ನ ತೋರಿಸ್ತಾ ಇದ್ದಾರೆ. ಕಂಪ್ಲೀಟ್ಲಿ ಕತ್ಲಿದೆ, ಬಟ್ ನಿಮ್ಮ ಎನರ್ಜಿ ಬಂದು ಈ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಥರ ಇಟ್ಸ್ ಗ್ಲೋಯಿಂಗ್. ದೇರ್ ಇಸ್ ಅ ಗ್ಲೋ ನಿಮ್ಮ ಔರಾನಲ್ಲಿ, ದೇರ್ ಇಸ್ ಅ ಡಿವೈನ್ ಗ್ಲೋ, ಏಂಜಲಿಕ್ ಗ್ಲೋ, ಫಂಟಾಸ್ಟಿಕ್ ಎನರ್ಜಿ ನಿಮ್ಮದು. ಆ ಎನರ್ಜಿನ ನಿಮ್ಮ ಫ್ಯಾಮಿಲಿಗೆ ಆ್ಯಕ್ಚುಲಿ ಗಿಫ್ಟಾಗಿ ಕೊಡ್ತಾ ಇರೋದು ನೀವು. ನಿಮಗೆ ಗೊತ್ತಿಲ್ದಿರ ನೀವು ಎಷ್ಟೊಂದು ಕಾರ್ಮಿಕ್ ಬ್ಯಾಗೇಜಸ್ನ, ಪ್ಯಾಟರ್ನ್ಸ್ನ ನಿಮ್ಮ ಫ್ಯಾಮಿಲಿ ಲೀನಿಯೇಜಲ್ಲಿ ನೀವು ಬ್ರೇಕ್ ಮಾಡ್ತಾ ಇದ್ದೀರಾ. ನಿಮ್ಮ ಕರ್ಮನ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಸೊ ಟು ಕನ್ಫರ್ಮ್ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಯು ಆರ್ ಆನ್ ಅ ಡಬಲ್ ಮಿಷನ್ ಈ ಅರ್ಥಲ್ಲಿ, ಈ ಇನ್ಕಾರ್ನೇಷನಲ್ಲಿ. ಓಕೆ, ಸೊ ಲೆಟ್ಸ್ ಗೋ ಡೀಪರ್. ಟ್ಯಾರೋ ಕಾರ್ಡ್ಸ್ ಪುಲ್ ಮಾಡಿ. ಮತ್ತು ನಿಮ್ಮ ಆನ್ಸೆಸ್ಟರ್ಸು ನಿಮ್ಮ ಕಡೆ ನೋಡ್ತಾ ಇರೋ ಥರ ಇದೆ, ನಿಮ್ಮನ್ನು ನೀವು ಮಾಡ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಇರೋ ಥರ ಇದೆ. ಎಲ್ಲಿ ಗೈಡೆನ್ಸ್ ಬೇಕೋ ಅಲ್ಲಿ ಗೈಡೆನ್ಸ್ನ ತರ್ತಾ ಇರೋ ಥರ ಇದೆ, ಎಲ್ಲಿ ನಿಮಗೆ ಸಪೋರ್ಟ್ ಬೇಕೋ ಅಲ್ಲಿ ಸಪೋರ್ಟ್ ತರ್ತಾ ಇರೋ ಥರ ಇದೆ. ಕಾನ್ಸ್ಟೆಂಟಾಗಿ ನಿಮ್ಮ ಹಿಂದೆ ನಿಂತ್ಕೊಂಡು, ಯಾಕೆಂದರೆ ನೀವು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವ್ಯಕ್ತಿ ನಿಮ್ಮ ಫ್ಯಾಮಿಲಿನಲ್ಲಿ. ನಿಮ್ಮ ಫ್ಯಾಮಿಲಿ ಅದನ್ನು ಅಕ್ನಾಲೇಜ್ ಮಾಡಲಿಲ್ಲ ಅಂದರೂ ನಿಮ್ಮ ಆನ್ಸೆಸ್ಟರ್ಸ್ಗೆ ಗೊತ್ತು ನೀವು ಯಾತಕ್ಕಾಗಿ ಈ ಫ್ಯಾಮಿಲಿನಲ್ಲಿ, ಈ ಲೀನಿಯೇಜನಲ್ಲಿ ನೀವು ಹುಟ್ಟಿದ್ದೀರಾ ಅಂಥೇಳಿ. ಸೊ ದೇ ಆರ್
ಆರ್ ಆಲ್ವೇಸ್ ನೆಕ್ಸ್ಟ್ ಟು ಯು, ನಿಮಗೆ ಸಪೋರ್ಟ್ ಮಾಡ್ತಾ, ನಿಮಗೆ ಗೈಡೆನ್ಸ್ ಕೊಡ್ತಾ. ಯಾ, ಲುಕ್ ಎಟ್ ದ್ಯಾಟ್, ಯು ಆರ್ ಹಿಯರ್ ಗ್ರೂಪ್ ನಂಬರ್ 1. ಮೋಸ್ಟ್ ಪ್ರಾಬಬ್ಲಿ ಈ ಗ್ರೂಪಲ್ಲಿ ಇರೋರೆಲ್ಲ ರೆಬಲ್ಸ್ ಇರ್ಬೋದು, ಸ್ವಲ್ಪ ಅಗೇನ್ಸ್ಟ್ ರೂಲ್ಸ್, ಅಗೇನ್ಸ್ಟ್ ಸೊಸೈಟಿ, ಅಗೇನ್ಸ್ಟ್ ನಾರ್ಮಲ್ಸಿ. ಯಾರೇ ಏನಾದರೂ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಒಪ್ಕೊಳ್ಳೋದಲ್ಲ, ಅದನ್ನು ಪ್ರಶ್ನಿಸ್ತೀರಾ, ಅದನ್ನು ಆಲೋಚಿಸ್ತೀರಾ, ಅದ್ರ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಆಮೇಲೆ ಮುಂದೆ ಹೋಗಬೇಕು. ದ ಹೈ ಪ್ರೀಸ್ಟ್ ಇಲ್ಲಿ ಮತ್ತು ಪ್ರಿನ್ಸ್ ಆಫ್ ವಾಂಡ್ಸ್ 2 ಕಾರ್ಡು ಬಂದು ನಿಮ್ಮದೇ ಆದಂಥ ದಾರಿನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರೋವಂಥ ಫುಲ್ ಫೋರ್ಸಲ್ಲಿ ಇರೋವಂಥ ಕಾರ್ಡು, ಮತ್ತು ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡೋವಂಥ ಒಂದು ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಇಟ್ ಫೀಲ್ಸ್ ಲೈಕ್ ಇದು ಹೀ ಈಸ್ ಅ ರೂಲ್ ಮೇಕರ್. ಓಕೆ, ಹೀ ಈಸ್ ದ ರೂಲ್ ಮೇಕರ್, ಹೀ ಈಸ್ ದ ರೂಲ್ ಬ್ರೇಕರ್ ಆ್ಯಂಡ್ ಹೀ ಕ್ರಿಯೇಟ್ಸ್ ದ ಲಾ. ಹೈ ಪ್ರೀಸ್ಟ್ ಇನ್ ಜನರಲಿ ಇದು ಬಂದು ಎಂಪ್ರರ್ ಕಾರ್ಡು ರೆಗ್ಯುಲರ್ ಟ್ಯಾರೋನಲ್ಲಿ. ಸೊ ಈ ಕಾರ್ಡಲ್ಲಿ ಪರ್ಟಿಕ್ಯುಲರ್ಲಿ ಈ ಡೆಕ್ಕಲ್ಲಿ ಈ ಪರ್ಟಿಕ್ಯುಲರ್ ಎನರ್ಜಿ ಬಂದು ಹೀಸ್ ಇನ್ ಫುಲ್ ಪವರ್. ಓಕೆ, ಸೊ ನಾನು ಮಾಡಿದ್ದೆ ರೂಲ್ಸು, ನನಗೇನು ಸರಿ ಅನ್ನಿಸ್ತಾ ಇದೆ, ಐ ಥಿಂಕ್ ದಟ್ ಈಸ್ ವಾಟ್ ಐ ಆಮ್ ಸಪೋಸ್ ಟು ಬಿ ಡೂಯಿಂಗ್. ಎಲ್ಲರಿಗೂ ಸರಿ ಅನಿಸಿದ ಮಾತ್ರಕ್ಕೆ ನನಗೂ ಸರಿ ಅನಿಸ್ಬೇಕಂತ ಇಲ್ಲ. ಯಾಕೆ ಇದೇ ರೀತಿ ಇದೆ, ಯಾಕೆಲ್ಲರೂ ಇದೇ ರೀತಿ ಮಾಡ್ತಾ ಇದ್ದಾರೆ, ಯಾಕೆ ಯಾವಾಗಲೂ ಹೀಗೆ ನಡಿಬೇಕು. ಸೊ ಈ ರೀತಿ ಪ್ರಶ್ನೆಗಳೆಲ್ಲ ಜಾಸ್ತಿ ಮಾಡ್ಬೋದು. ಯಾಕೆಂದರೆ ನೀವು ಬಂದಿರೋ ಒಂದು ಇಂಪಾರ್ಟೆಂಟ್ ಉದ್ದೇಶ ಈ ಭೂಮಿ ಮೇಲೆ ಎಲ್ಲನೂ ಪ್ರಶ್ನಿಸೋದಕ್ಕೆ, ಹೊಸ ದಾರಿನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಹಾಗಾಗಿ ನೀವು ಪ್ರಶ್ನಿಸೋದು ಜಾಸ್ತಿ ಇರ್ಬೋದು, ರೆಬೆಲಿಯನ್ ಎನರ್ಜಿ ಜಾಸ್ತಿ ಇರ್ಬೋದು. ಸೊ ಇಟ್ ಈಸ್ ನಾಟ್ ದಟ್ ನಮ್ಮ ಫ್ಯಾಮಿಲಿ ಅಗೇನ್ಸ್ಟ್ ಹೋಗಿ ಎಲ್ಲರಿಗೂ ನೋವು ಮಾಡಿ ನಮ್ಮದು ನಾವು ಪಡ್ಕೊಳ್ತೀವಿ ಅನ್ನೋದಲ್ಲ ಇದರ ಅರ್ಥ. ಸೊ ಹೆಲ್ದಿ ಕ್ವೆಶ್ಚನಿಂಗ್. ಓಕೆ, ಸೊ ಯಾಕೆ ಈ ರೀತಿ ಇದೆ, ಯಾಕಿದು ಈ ರೀತಿ ಬೇರೆ ರೀತಿ ಯಾಕೆ ಮಾಡಬಾರ್ದು ಇದನ್ನು ಅಂತ ಪ್ರಶ್ನಿಸಿ ನೀವು ಹೊಸ ದಾರಿನ ಕ್ರಿಯೇಟ್ ಮಾಡ್ತಾ ಇರೋದು. ನಿಮ್ಮ ಫ್ಯಾಮಿಲಿನಲ್ಲಿ ಫಾರ್ ಎಕ್ಸಾಂಪಲ್ ಯಾರು ಬಿಸ್ನೆಸ್ ಮಾಡಿಲ್ಲ ಅಂದರೆ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಟ್ರೈ ಮಾಡ್ಬೋದು. ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಹಾಡು ಕಲ್ತಿರಲಿಲ್ಲ, ಇಲ್ಲ ನಾನು ಹಾಡು ಕಲಿತೀನಿ, ನಾನು ಕಚೇರಿ ಮಾಡ್ತೀನಿ ಅಂತಿರ್ಬೋದು, ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ಈ ರೀತಿ ಯು ಆರ್ ಹಿಯರ್ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ, ಯುನೀಕ್, ಹೊಸ ದಾರಿ, ಹೊಸ ಒಂದು ಪಾತನ್ನ ನೀವು ಕ್ರಿಯೇಟ್ ಮಾಡ್ತಾ ಇರೋದು. ಆ ಪಾತ್ ಇದುವರೆಗೂ ಇರಲಿಲ್ಲ ನಿಮ್ಮ ಲೀನೇಜಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ, ಬಟ್ ಅದನ್ನು ನೀವು ಹೊಸದಾಗಿ ಹೊಸತನನ ನೀವು ತರ್ತಾ ಇರೋದು ನಿಮ್ಮ ಜನ್ರೇಷನ್, ನಿಮ್ಮಿಂದ ಹೊಸ ಜನ್ರೇಷನ್ಗೆ ನೀವು ಪರ್ಮಿಷನ್ ಕೊಡ್ತಾ ಇರೋದು. ಇಟ್ಸ್ ಓಕೆ ಟು ಫಾಲೋ ಯೋರ್ ಹಾರ್ಟ್, ನಿಮ್ಮ ಹಾರ್ಟ್ನ ಫಾಲೋ ಮಾಡೋದಕ್ಕೆ. ಇಲ್ಲಿ ಪ್ರಿನ್ಸ್ ಆಫ್ ವಾಂಡ್ಸ್ ಬಂದು ನೈಟ್ ಆಫ್ ವಾಂಡ್ಸ್. ಸೊ ಈ ಕಾರ್ಡಲ್ಲಿ ಲೈಕ್ ಆ ಕುದುರೆ ಮೇಲೆ ಈಸ್ ಲೀಪಿಂಗ್, ವಿಚ್ ಇಸ್ ಅ ಫಿಟ್ಟಿಂಗ್ ಮೆಸೇಜ್ ನಿಮ್ಮ ಆನ್ಸಿಸ್ಟರ್ಸಿಂದ. ಇವತ್ತು ಲೀಪ್ ಡೇ, ಇದು ಲೀಪ್ ಇಯರ್. ಸೊ ನಮ್ಮ ಡ್ರೀಮ್ಸ್ ಕಡೆಗೆ ನಾವು ಲೀಪ್ ಮಾಡ್ತಾ ಇರೋದು, ಜಂಪ್ ಮಾಡ್ತಾ ಇರೋದು. ಯಾಕಾಗಲ್ಲ, ನಾನು ಟ್ರೈ ಮಾಡ್ತೀನಿ, ನಾನು ಫೇಲ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್ ನಿಮ್ಮ ಡ್ರೀಮ್ಸ್ ಕಡೆಗೆ. ವಿತ್ ದ ಹೈ ಪ್ರೀಸ್ಟ್ ಲೈಕ್ ಫುಲ್ ನಾನು ಕಂಪ್ಲೀಟ್ಲಿ 100% ನಾನು ಡೆಡಿಕೇಟೆಡ್ ಆಗಿ ನನಗೆ ಯಾವ ರೀತಿ ಒಂದು ಲೈಫ್ ಬೇಕು ಅದನ್ನು ಕ್ರಿಯೇಟ್ ಮಾಡ್ತೀನಿ, ಬೇರೆಯವ್ರಿಗೆ ಮಾದರಿಯಾಗಿ ನಿಂತ್ಕೊಳ್ತೀನಿ. ಮತ್ತು ಈ ಕಾರ್ಡಲ್ಲಿ ಅದನ್ನೇ ಹೇಳ್ತಾ ಇರೋದು, ದ ಲೀಡರ್ಶಿಪ್ ಎನರ್ಜಿ. ನಿಮಗೆ ಸ್ಟಾರ್ಟಿಂಗಿಂದನೂ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು ಯು ಆರ್ ದ ಫ್ರಂಟ್ ರೋ ಪರ್ಸನ್, ಫ್ರಂಟ್ ರೋನಲ್ಲಿ ನಿಂತ್ಕೊಂಡಿರೋರು, ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿರೋರು. ಆ ಬೆಳಕಾಗಿ ನೀವು ಮುಂದೆ ಹೋಗ್ತಾ ಇರೋದು, ಜನರು ನಿಮ್ಮನ್ನು ಫಾಲೋ ಮಾಡ್ತಾ ಇರೋದು. ದಟ್ ಈಸ್ ಆಲ್ ಲೀಡರ್ಶಿಪ್ ಕ್ವಾಲಿಟಿ. ನೀವಿಲ್ಲಿ ಬಂದಿರೋದು ಫಾಲೋ ಮಾಡೋದಕ್ಕಲ್ಲ, ಲೀಡ್ ಮಾಡೋದಕ್ಕೆ ಅಂತಲೇ ಹೇಳಿದ್ದು ಸ್ಟಾರ್ಟಿಂಗಿಂದ. ಫಾಲೋ ಮಾಡೋರು ತುಂಬ ಜನ ಇದ್ದಾರೆ, ಬಟ್ ಲೀಡ್ ಮಾಡೋರು ತುಂಬ ಕಡಿಮೆ ಜನ ಇರೋದು. ಏಕೆಂದರೆ ಲೀಡ್ ಮಾಡಬೇಕಂತ ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಅಷ್ಟು ಸ್ಟ್ರಾಂಗ್ ಆಗಿರಬೇಕು. ಬೇರೆಯವ್ರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಆಮ್ ಐ ದ್ಯಾಟ್ ಲೀಡರ್ ಅಂತ ಹೇಳಿ. ಸೊ ಆ ಒಂದು ಕೆಪಾಸಿಟಿ, ಕೇಪಬಿಲಿಟಿ ನಿಮಗಿದೆ. ಯು ಆರ್ ಅ ಲೀಡರ್, ಯು ಆರ್ ದ ಲೈಟ್, ಯು ಆರ್ ದ ರೆಬಲ್. ಅ ವಂಡರ್ಫುಲ್ ಕಾಂಬಿನೇಷನ್. ಐಡಿಯಾಸ್ ಇದೆ, ವಿಷನ್ಸ್ ಇದೆ, ಡ್ರೀಮ್ಸ್ ಇದೆ, ಏನಾದರೂ ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋಂಥ ಹುಮ್ಮಸ್ಸಿದೆ. ಸೊ ಯು ಬಿಕಮ್ ದಟ್ ಲೈಟ್. ಜನರು ಫಾಲೋ ಮಾಡುವಂಥದ್ದು. ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅಂತಂದರೆ ನಿಮ್ಮದೇ ಆದಂಥದ್ದು ಏನಾದರೂ ಬಿಸ್ನೆಸ್ ಅಥವಾ ಏನಾದರೂ ಮಾಡಿ ಬೇರೆಯವ್ರಿಗೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡೋದು, ಹೊಸ ಥರದಲ್ಲಿ ಏನಾದರೂ ಒಂದು ಕ್ರಿಯೇಷನ್ ಮಾಡೋದು.
ಲೈಕ್ ಯಾರು ಮಾಡಿಲ್ಲದೆ ಇರೋ ಥರ ಮಾಡುವಂಥ ಕೆಪಾಸಿಟಿ ತುಂಬ ಇದೆ ನಿಮಗೆ ಗ್ರೂಪ್ ನಂಬರ್ 1. ಸೊ ನಿಮ್ಮ ಆ್ಯನ್ಸಿಸ್ಟರ್ಸು ಅದನ್ನೆಲ್ಲ ಅಕ್ನಾಲೇಜ್ ಮಾಡ್ತಾ ಇದ್ದಾರೆ, ನಿಮಗೆ ನೆನಪಿಸ್ತಾ ಇದ್ದಾರೆ ಹೂ ಯು ಆರ್ ಅಂತ ಹೇಳಿ. ಏಕೆಂದರೆ ನೀವು ಇಲ್ಲಿ ಬಂದಿದ್ದೇನೆ ನೀವು ಬದಲಾವಣೆ ತರೋದಕ್ಕೆ, ಬದಲಾಯಿಸ್ತೀನಿ ಅನ್ನೋವಂಥ ಒಂದು ದೃಷ್ಟಿ ಇಟ್ಕೊಂಡು ಅಥವಾ ಐಡಿಯಾ ಅಥವಾ ವಿಷನ್ ಇಟ್ಕೊಂಡು ನೀವು ಭೂಮಿ ಮೇಲೆ ಬಂದಿದ್ದು. ವಿತ್ ದ 3 ಆಫ್ ಪೆಂಟಿಕಲ್ಸ್, ಯು ಆರ್ ಹಿಯರ್ ಟು ಕ್ರಿಯೇಟ್. ಲೈಕ್ ಜನರೆಲ್ಲನೂ ನೋಡ್ತಾ ಇದ್ದಾರೆ ಏನಿದು ಹೊಸದಾಗಿ ಏನು ಮಾಡ್ತಾ ಇದ್ದಾರೆ, ವಾಟ್ ಈಸ್ ದಿಸ್ ನ್ಯೂ ಥಿಂಗ್ ಅಂತ ಹೇಳಿ. ಮತ್ತು ಆಲ್ಸೋ ಇದರಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಜನರು ಅದನ್ನು ನೋಡ್ತಾ ಇದ್ದಾರೆ, ಓ ಈ ರೀತಿ ಮಾಡ್ಬೋದಾ, ಈ ರೀತಿ ಮಾಡುವಂಥ ಪರ್ಮಿಷನ್ ನಮಗಿದೆಯಾ, ಅಥವಾ ಈ ರೀತಿ ಯಾರು ಮಾಡಿರಲಿಲ್ಲ, ಏನಿದು ಹೊಸದಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಎಲ್ಲರೂ ಬಂದು ಕ್ಯೂರಿಯಾಸಿಟಿನಲ್ಲಿ ನಿಮ್ಮ ಕಡೆ ನೋಡ್ತಾ ಇರೋದು. ಬಟ್ ನೀವು ಜನರು ಏನು ಅಂದ್ಕೊಳ್ತಾ ಇದ್ದಾರೆ, ಏನು ಅವರ ಒಪಿನಿಯನ್ ಏನು ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ದಿರಾ ನಿಮ್ಮ ಕೆಲಸನ ನಿಮ್ಮ ಪಾಡಿಗೆ ನೀವು ಶ್ರದ್ಧೆಯಿಂದ, ಡೆಡಿಕೇಶನಿಂದ, ಕಮಿಟ್ಮೆಂಟಿಂದ ನಿಮ್ಮ ಕೆಲಸನ ನೀವು ಮಾಡ್ತಾ ಇರೋದು. ಆ ಹೊಸ ಪ್ಯಾಟರ್ನ್ ಮತ್ತು ಈ ಕಲ್ ಮೇಲೆ ಎಷ್ಟೊಂದು ಪ್ಯಾಟರ್ನನ್ನು ಕೆತ್ತುತ್ತಾ ಇರೋದು ಈ ವ್ಯಕ್ತಿ. ಸೊ ಹಿ ಈಸ್ ಕಂಪ್ಲೀಟ್ಲಿ ಫೋಕಸ್ಡ್. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ನೀವು ಹೊರಗಡೆ ಜನರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ಯಾವಾಗಲೂ ಅದನ್ನೇ ಆಲೋಚನೆ ಮಾಡ್ತಿದ್ರೆ ಹೊಸದನ್ನು ನಾವೇನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಿರೋರು ಬೇರೆಯವ್ರು ಏನು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಐಡಿಯಾ ಮೇಲೆ, ಅವರ ವಿಷನ್ ಮೇಲೆ ಅವ್ರಿಗೆ ನಂಬಿಕೆ ಇರುತ್ತೆ. ಅದನ್ನು ಕಂಪ್ಲೀಟಾಗಿ ಅವರ ಹಾರ್ಟ್ನ ಫಾಲೋ ಮಾಡಿ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ನಿಂತಾಗ ಮಾತ್ರ ಅವರು ಯೂನಿಕ್ ಆಗೋದು, ಅವರು ಲೀಡರ್ ಆಗೋದು, ಅವರು ಸ್ಪೆಷಲ್ ಒಂದು ಪರ್ಸ್ನಾಲಿಟಿ ಆಗೋದು ಈ ಭೂಮಿ ಮೇಲೆ. ಬಿಕಾಸ್ ನೋಬಡಿ ಹ್ಯಾಸ್ ಡನ್ ಇಟ್. ಅಥವಾ ಯಾರು ಮಾಡಿದ್ರು ಈ ಥರ ಒಂದು ಯೂನೀಕ್ ಆಗಿ ಭೂಮಿಗೆ ಯಾರು ಆಫರ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ದಿಸ್ ಈಸ್ ಯು, ನಿಮ್ಮ ಆರ್ಟು, ನಿಮ್ಮ ಒಂದು ಕಲೆ ಇದು, ನಿಮ್ಮ ಟ್ಯಾಲೆಂಟ್ ಇದು, ನಿಮ್ಮ ಸ್ಕಿಲ್ ಇದು, ನಿಮ್ಮ ಲೀಡರ್ಶಿಪ್ ಎಬಿಲಿಟೀಸ್ ಇದು. ಸೊ ಯು ಬಿ ಯು, ನೀವು ಯೂನಿಕ್ ಆಗಿರಿ. ಅಥವಾ ನೀವು ಇನ್ ಕೇಸ್ ನೀವು ಬಿಸ್ನೆಸ್ಸು, ಕರಿಯರ್ ಇದೆಲ್ಲ ಯಾವುದು ಅಲ್ಲ ಅಂದರೆ ದೇರ್ ಇಸ್ ಅ ಯೂನಿಕ್ನೆಸ್ ನಿಮ್ಮಲ್ಲಿ. ಅದನ್ನು ಕಂಪ್ಲೀಟಾಗಿ ಟ್ರೈ ಟು ಲಿವ್ ದ್ಯಾಟ್, ಆ ಯೂನಿಕ್ನೆಸ್ನ, ಅ ರಿಯಲ್ ಯು. ಓಕೆ, ಸೊ ದ ಒರಿಜಿನಲ್ ಯು, ಅದನ್ನು ಆಚೆ ಬಂದು ಅದನ್ನು ಪ್ರಪಂಚಕ್ಕೆ ನಿಮ್ಮ ಬೆಳಕನ್ನು, ನಿಮ್ಮ ಪ್ರೀತಿನ, ನಿಮ್ಮ ನಗುನ ತೋರಿಸೋದಕ್ಕೆ ಹೆದರ್ಕೋಬೇಡಿ. ಬಿಕಾಸ್ ಸಿ ವಿ ಆರ್ ಕ್ಲೋಸಿಂಗ್ ದಿಸ್ ಕಾರ್ಡ್, ನಿಮ್ಮ ರೀಡಿಂಗ್ ವಿತ್ 10 ಆಫ್ ಪೆಂಟಿಕಲ್ಸ್. ಡೆಫಿನೆಟ್ಲಿ ಈ 10 ಆಫ್ ಪೆಂಟಿಕಲ್ಸ್ ಮತ್ತು ಈ ಕಾರ್ಡು ಆ್ಯಂಡ್ ದೆನ್ ದಿಸ್ ಕಾರ್ಡ್, ದಿಸ್ ಇಸ್ ಆಲ್ ಫ್ಯಾಮಿಲಿ ಜನ್ರೇಷನಲ್ ಕಾರ್ಡ್ಸ್ ಥರ ಇದು. ಲೈಕ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಯು ಆರ್ ದ ಫೋರ್ ರನ್ನರ್. ಈ 10 ಆಫ್ ಪೆಂಟಿಕಲ್ಸ್ ಇಸ್ ವೆರಿ ಸ್ಟ್ರಾಂಗ್ಲಿ ಅ ಫ್ಯಾಮಿಲಿ ಕಾರ್ಡ್. ಸೊ ಈ ಇಡೀ ಫ್ಯಾಮಿಲಿಗೆ ಯು ಆರ್ ದ ಟರ್ನಿಂಗ್ ಪಾಯಿಂಟ್. ಓಕೆ, ಈ ಸ್ಟೋರಿನ ಬೇರೆ ಹಾದಿಗೆ ತಗೊಂಡು ಹೋಗುವಂಥದ್ದು, ಈ ಸ್ಟೋರಿನ ಎಲಿವೇಟ್ ಮಾಡುವಂಥದ್ದು ಅಥವಾ ಚೇಂಜ್ ಮಾಡುವಂಥದ್ದು, ಹೊಸದಾಗಿರುವಂಥ ಚಾಪ್ಟರ್ನ ಕ್ರಿಯೇಟ್ ಮಾಡುವಂಥದ್ದು, ಎಕ್ಸಾಂಪಲ್ ಆಗುವಂಥವ್ರು, ಲೀಡರ್ ಆಗುವಂಥವ್ರು. ಸೊ ಯು ಆರ್ ಚೇಂಜಿಂಗ್ ದ ಹಿಸ್ಟ್ರಿ ಆಫ್ ಯುವರ್ ಫ್ಯೂಚರ್ ಜನ್ರೇಷನ್. ಓಕೆ, ನಿಮ್ಮ ಫ್ಯೂಚರ್ ಜನ್ರೇಷನ್ಗೆ ನೀವು ಹಿಸ್ಟ್ರಿ ಆಗ್ತೀರಾ. ನಿಮ್ಮ ಫ್ಯೂಚರ್ ಜನ್ರೇಷನ್ 2, 3, 4 ಜನ್ರೇಷನ್ ಮುಂದೆ ಅವರು ನಿಮ್ಮನ್ನು ಹಿಂದೆ ತಿರುಗಿ ನೋಡಿದಾಗ, ಓ ಅವರು ಈ ಪರ್ಟಿಕ್ಯುಲರ್ ಆ್ಯನ್ಸಿಸ್ಟರ್ಸ್, ನೀವು ಆ್ಯನ್ಸಿಸ್ಟರ್ ಆದಾಗ ಅವ್ರಿಗೆ ಇವರಿಂದ ನಾವು ಈ ಥರ ಆದ್ವಿ, ಇವರನ್ನು ನೋಡಿ ನಾವು ಇದನ್ನೆಲ್ಲ ಮಾಡೋದನ್ನು ಕಲ್ತ್ವಿ. ಸೊ ಯು ವಿಲ್ ಬಿಕಮ್ ದ ಎಕ್ಸಾಂಪಲ್ ನಿಮ್ಮ ಫ್ಯೂಚರ್ ಜನ್ರೇಷನ್ಗೆ. ಸೊ ಯು ಆರ್ ದ ಸ್ಟ್ಯಾಂಡಿಂಗ್ ಸ್ಟೋನ್ ನಿಮ್ಮ ಫ್ಯೂಚರ್ ಜನ್ರೇಷನ್ಗೆ, ಆ ಟರ್ನಿಂಗ್ ಪಾಯಿಂಟಿಗೆ. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಯು ಆರ್ ದಟ್ ಲವ್ and light and uniqueness, the rebel, the healer, so just follow your heart. ಹೊರಗಡೆ ಒಪಿನಿಯನ್ನ ಕೇಳಿಕೊಂಡು ಜೀವನ ಮಾಡಿದಾಗ್ಲೇ ಅದು ರೆಪಟೇಷನ್ ಆಗಿ ಪ್ಯಾಟರ್ನ್ ಆಗೋದು. ನಾವು ಯಾವಾಗ ಯಾರು ಏನು ಹೇಳ್ತಾರೆ ಅಷ್ಟೊಂದು ಮುಖ್ಯವಾಗಿ ಅಥವಾ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ದಿರ ನಮ್ಮ ಕಲೆ ಮೇಲೆ ಅಥವಾ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು, ನಮ್ಮ ಹೈಯರ್ ಪವರ್ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಏನನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಏನನ್ನು ನಾವು ಈ ಭೂಮಿ ಮೇಲೆ ತರಬೇಕಂತ ಅಂದ್ಕೊಂಡಿದ್ದೀವಿ, ನಮ್ಮ ಬಿಸ್ನೆಸ್ ಮುಖಾಂತರ ಅಥವಾ ನಮ್ಮ ಟ್ಯಾಲೆಂಟ್ಸ್ ಮುಖಾಂತರ, ನಮ್ಮ ಸ್ಕಿಲ್ಸ್ ಮುಖಾಂತರ ಅಥವಾ ನಮ್ಮ ಎಕ್ಸಿಸ್ಟೆನ್ಸ್ ಮುಖಾಂತರ ಅಥವಾ ನಮ್ಮ ನಗು ಮುಖಾಂತರ, ವಾಟ್ ಎವರ್ ಇಸ್ ದ ರೀಸನ್, ಫ್ರಮ್ ಸಿಂಪಲ್ ಟು ಗ್ರ್ಯಾಂಡ್. ನಾವಿಲ್ಲಿ ಬಂದಿರೋದು ಸ್ಪೆಷಲಿ ಈ ಗ್ರೂಪಲ್ಲಿ ನೀವು ಗ್ರೂಪ್ ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಟು ಕ್ರಿಯೇಟ್ ನ್ಯೂ ಪಾತ್. ನೀವು ಎಕ್ಸಾಂಪಲ್ ಆಗೋದಕ್ಕೆ, ನೀವು ಮಾದರಿ ಆಗೋದಕ್ಕೆ, ನಿಮ್ಮ ಫ್ಯೂಚರ್ ಜನ್ರೇಷನ್ಗೆ ನೀವು ಆ ಲೀಡರ್ ಆಗೋದಕ್ಕೆ, ನಿಮ್ಮ ಫ್ಯೂಚರ್ ಜನ್ರೇಷನ್ಗೆ ನೀವು ಪರ್ಮಿಷನ್ ಕೊಡ್ತಾ ಇರೋದು ಇಟ್ಸ್ ಓಕೆ ಟು ಫಾಲೋ ಯುವರ್ ಹಾರ್ಟ್ ಅಂತ ಹೇಳಿ. ಸೊ ಅದು ನಿಮ್ಮ ಆ್ಯನ್ಸಿಸ್ಟರ್ಸ್ ಮೆಸೇಜು, ಸ್ಪೆಷಲ್ ಮೆಸೇಜ್ ಆನ್ ದ ಸ್ಪೆಷಲ್ ಲೀಪ್ ಡೇ.
ರೈಟ್. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು, ನಿಮ್ಮ ಅಫರ್ಮೇಷನ್ ಎಲ್ಲ. ಐ ಫಾಲೋ ಮೈ ಹಾರ್ಟ್, ಐ ಆಮ್ ದ ಲೀಡರ್, ಐ ಆಮ್ ದಿಸ್ ಲವ್, ಐ ಆಮ್ ದಿಸ್ ಲೈಟ್, ವಾಟ್ ಎವರ್ ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಕೆಳಗಡೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಸ್ಪೆಷಲ್ ಮೆಸೇಜ್, ಸ್ಪೆಷಲ್ ಡೇ ದಿನ ನಿಮ್ಮ ಆ್ಯನ್ಸಿಸ್ಟರ್ಸಿಂದ. ನನಗೆ ಮೊದಲನೇ ವರ್ಡು ಅಥವಾ ಸ್ಟೇಟ್ಮೆಂಟು ನನಗೆ ಕೇಳಿಸಿದ್ದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಗಾಡೆಸ್ ಇನ್ ಡಿಸ್ಗೈಸ್ ಅಂತ ಹೇಳಿ. ಅಂದರೆ ಈ ರಾಜರು ಅಥವಾ ದೇವರು ಬೇರೆ ಒಂದು ವೇಷ ಹಾಕ್ಕೊಂಡು ಸಪೋರ್ಟ್ ಮಾಡೋಕ್ಕೆ ಬರ್ತಾರಲ್ಲ, ಅವರ ಫಾಲೋವರ್ಸ್ಗಿರ್ಬೋದು ಅಥವಾ ಅವ್ರ ಪ್ರಜೆಗಳಿಗಿರ್ಬೋದು, ಗಾಡೆಸ್ ಅಥವಾ ಗಾಡ್ ಡಿಸ್ಗೈಸ್ ಮಾಡ್ಕೊಂಡು, ಅಂದರೆ ಬೇರೆ ಒಂದು ಅವತಾರ ತೊಗೊಂಡು ಭೂಮಿ ಮೇಲೆ ಬರೋದು ಟು ಸಪೋರ್ಟ್ ಮನುಷ್ಯರಿಗೆ ಸಪೋರ್ಟ್ ಮಾಡೋದಕ್ಕೆ, ಯಾವ ರೀತಿ ಜೀವನ ಮಾಡಬೇಕಂತ ತೋರಿಸೋದಕ್ಕೆ, ಅಥವಾ ಇನ್ ಜನರಲ್ ಅಲ್ಲಿ ಎನರ್ಜಿನ ಅಥವಾ ವೈಬ್ರೇಷನನ್ನು ಚೇಂಜ್ ಮಾಡೋದಕ್ಕೆ. ಸೊ ವಾಟ್ ಎವರ್ ಇಸ್ ದ ರೀಸನ್, ಈ ಹೈಯರ್ ಎನರ್ಜೀಸು, ಹೈಯರ್ ಪವರ್ಸು, ರಾಯಲ್ ಫ್ಯಾಮಿಲಿನಲ್ಲಿ ಹುಟ್ಟಿದಂಥವ್ರು ಡಿಸ್ಗೈಸ್ ಮಾಡಿಕೊಂಡು ಮಾರ್ವೇಷ ಹಾಕ್ಕೊಂಡು ಬರೋದು, ದೆರ್ ವಿಲ್ ಬಿ ಅ ರೀಸನ್, ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡೋದಕ್ಕೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಬರ್ತಾ ಇರೋ ಮೆಸೇಜು, ಯು ಆರ್ ಕೈಂಡ್ ಆಫ್ ದ್ಯಾಟ್ ಪರ್ಸನ್. ಆ ಹೈಯರ್ ವೈಬ್ರೇಷನಲ್ ಎನರ್ಜಿ ನಿಮ್ಮದು. ನೀವು ಬಂದಿರೋವಂಥ ಪ್ಲ್ಯಾನೆಟ್ ಇರ್ಬೋದು, ಮೇ ಬಿ ನೀವು ಸ್ಟಾರ್ ಸೀಡ್ಸ್ ಇರ್ಬೋದು, ಹೊರಗಡೆ ಬೇರೆ ಪ್ಲ್ಯಾನೆಟ್ಗಳಿಂದ, ಬೇರೆ ಒಂದು ಲೋಕದಿಂದ, ಬೇರೆ ಒಂದು ಸ್ಪಿರಿಚುವಲ್ ರೆಲ್ಮಿಂದ ಆಲ್ರೆಡಿ ಒಂದು ಲೆವೆಲಲ್ಲಿ ಸ್ಪಿರಿಚುವಲ್ ಸೋಲ್ ಲೆವೆಲಲ್ಲಿ ಅಸೆಂಡ್ ಆಗಿರೋವಂಥವ್ರು, ಅಥವಾ ತುಂಬ ನಾಲೆಜ್ ಇರೋವಂಥವ್ರು. ಇಟ್ ಫೀಲ್ಸ್ ಲೈಕ್ ಯು ಆರ್ ಇನ್ ಡಿಸ್ಗೈಸ್. ಭೂಮಿ ಮೇಲೆ ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ಅರ್ತ್ ಎನರ್ಜಿಗೆ ಅಥವಾ ಜನರಲ್ ಆಗಿ ಭೂಮಿಯ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ, ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ಕೆಪಾಸಿಟಿನಲ್ಲಿ ನಿಮ್ಮನ್ನು ನೀವು ಈ ಭೂಮಿ ಮೇಲೆ ಈ ಸಮಯದಲ್ಲಿ ಇನ್ಕಾರ್ನೇಟ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಬಂದಿರೋ ಅಂಥ ಒಂದು ಎನರ್ಜಿ ಬಂದಿರೋ ಥರ ಇದೆ ಇದು. ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಯುವರ್ ಎನರ್ಜಿ ಇಸ್ ವೆರಿ ವೆರಿ ಪವರ್ಫುಲ್, ಬಟ್ ನಿಮಗೆ ಅದು ಗೊತ್ತಿಲ್ಲ ನೀವು ಇಷ್ಟು ಪವರ್ಫುಲ್ ಅಂತ ಹೇಳಿ, ಅಥವಾ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ಇಷ್ಟು ಹೈ ಇದೆ ಅಂತ ಹೇಳಿ. ನಿಮ್ಮ ಇಂಟ್ಯೂಷನ್ ಇಟ್ ಇಸ್ ವೆರಿ ಸ್ಟ್ರಾಂಗ್, ನಿಮ್ಮ ಎನರ್ಜಿ ಇಟ್ ಇಸ್ ವೆರಿ ಸ್ಟ್ರಾಂಗ್. ಕೆಲವರು ತುಂಬ ಸೆನ್ಸಿಟಿವ್ ಕೂಡ ಇದ್ದೀರಾ. ಈಸಿಲಿ ಯು ವಿಲ್ ಗೆಟ್ ಹರ್ಟ್. ಯಾರಾದರೂ ಏನಾದರೂ ಹೇಳಿದ ತಕ್ಷಣ ಈಸಿಯಾಗಿ ಹರ್ಟ್ ಆಗಿಬಿಡ್ಬೋದು ನಿಮಗೆ. ಅಥವಾ ಯಾಕೆ ಜನರು ಈ ರೀತಿ ಇದ್ದಾರೆ, ಅಥವಾ ಯಾಕೆ ಈ ಥರ ಮೋಸಗಳು ಮಾಡ್ತಾರೆ, ಯಾಕೆ ಪ್ರೀತಿನಲ್ಲಿ ಇಷ್ಟೊಂದು, ಯಾಕೆ ಪ್ರೀತಿಯಾಗಿರೋಕ್ಕಾಗೋದಿಲ್ಲ, ಯಾಕೆ ಇಷ್ಟು ದ್ವೇಷ ಇದೆ ಭೂಮಿ ಮೇಲೆ, ಈ ಥರ ಎಲ್ಲ ಪ್ರಶ್ನೆಗಳು ಬರ್ಬೋದು. ಹೆಂಗೆ ಈ ಥರ ಇರೋದಕ್ಕೆ ಸಾಧ್ಯ, ಮನುಷ್ಯರು ದ್ವೇಷ ಮಾಡಿಕೊಂಡು ಅಂತ ಹೇಳಿ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಯಾಕೆಂದರೆ ನೀವು ಬಂದಿರೋ ಅಂಥ ಪ್ಲ್ಯಾನೆಟ್ ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೋಮ್ ಪ್ಲ್ಯಾನೆಟ್ ಅಥವಾ ಹೋಮ್ ಬೇಸ್, ಅಥವಾ ಎಲ್ಲಿ ನೀವು ಇದ್ರಿ ಆ ಜಾಗದಲ್ಲಿ ಈ ಥರ ಒಂದು ಎಮೋಷನ್ಸ್ಗೆ ಜಾಗನೇ ಇಲ್ಲ. ಇಟ್ ಈಸ್ ಅ ಪ್ಲೇಸ್ ಆಫ್ ಪ್ಯೂರ್ ಲವ್ ಆ್ಯಂಡ್ ಲೈಟ್. ಓಕೆ, ಆ ಹೈ ವೈಬ್ರೇಷನಲ್ ಎನರ್ಜಿ ಇರುವಂಥ ಜಾಗ. ಸೊ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ಈ ಸಮಯದಲ್ಲಿ ಭೂಮಿ ಮೇಲೆ ತುಂಬ 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 ಮುಖ್ಯವಾಗಿರುವಂಥ ಸಮಯ ಇದು. ಯಾಕೆಂದರೆ ಇಡೀ ಭೂಮಿ ಬಂದು ತನ್ನದೇ ಆದಂಥ ಇನ್ಕಾರ್ನೇಷನ್ ಅಥವಾ ನೆಕ್ಸ್ಟ್ ಡೆನ್ಸಿಟಿಗೆ ಮೂವ್ ಆಗ್ತಾ ಇದೆ. ಎಷ್ಟೊಂದು ವಿಡಿಯೋಸ್ನಲ್ಲಿ ಹೇಳಿದ್ದೀನಿ, ಅರ್ತ್ ಬಂದು ಇವಾಗ ಇರೋವಂಥ ಡೆನ್ಸಿಟಿ 3rd ಡೆನ್ಸಿಟಿ, ಪವರ್ ಸ್ಟ್ರಗಲಲ್ಲಿರೋದು. 3rd ಡೆನ್ಸಿಟಿ ಈಸ್ ಸೋಲಾರ್ ಪ್ಲೆಕ್ಸಸ್. ಇಟ್ ಈಸ್ ಆಲ್ ಅಬೌಟ್ ಪವರ್ ಸ್ಟ್ರಗಲ್ಸ್, ಪವರ್ಗೋಸ್ಕರ, ಈ ದುಡ್ಡು ಕಾಸಿಗೋಸ್ಕರ, ಇನ್ ಜನರಲ್ ಆಗಿ ಎಲ್ಲದಕ್ಕೂ ಪವರ್ ಸ್ಟ್ರಗಲಲ್ಲಿ ಇರೋವಂಥ ಒಂದು ಸಿಚುವೇಶನ್ ಅರ್ತ್ ಮೇಲೆ. ಬಟ್ ಅರ್ತ್ ಬಂದು ಸ್ಲೋ ಆಗಿ 4th ಡೆನ್ಸಿಟಿಗೆ ಮೂವ್ ಆಗ್ತಾ ಇದೆ. ದಟ್ ಈಸ್ ಹಾರ್ಟ್ ಚಕ್ರ. ಹಾರ್ಟ್ ಚಕ್ರ ಬಂದು ಇಟ್ ಈಸ್ ಲವ್ ಆ್ಯಂಡ್ ಲೈಟ್. ಸೊ ನೀವು ಬಂದು ಆಲ್ರೆಡಿ ಆ ಒಂದು ವೈಬ್ರೇಷನಲ್ ಇದ್ದೀರಾ, ಹಾರ್ಟ್ ಚಕ್ರ ವೈಬ್ರೇಷನಲ್ ಇದ್ದೀರಾ. ನೀವು ಇರೋವಂಥ ಪ್ಲ್ಯಾನೆಟ್ ಅಥವಾ ನೀವಿದ್ದಂಥ ಒಂದು ಜಾಗ ಬಂದು ಇಟ್ ಈಸ್ ಆಲ್ರೆಡಿ ಹಾರ್ಟ್ ಬೇಸ್ಡ್. ಅಲ್ಲಿ ಲವ್ ಬಿಟ್ಟು ಬೇರೆ ಅಡಿಷ್ನಲ್ ಎಮೋಷನ್ಸ್ ಎಲ್ಲ ಇರೋದಿಲ್ಲ. ನಮಗೆ ಭೂಮಿ ಮೇಲೆ 1000 ಥರ ಎಮೋಷನ್ಸ್ ಇದೆ ಒಂದು ದಿನಕ್ಕೆ. ಬಟ್
ನಿಮಗೆ ಅಷ್ಟೊಂದು ಎಮೋಷನ್ಸ್ ಅರ್ಥ ಆಗೋದಿಲ್ಲ. ನಿಮಗೆ ಗೊತ್ತಿರೋದು ಪ್ರೀತಿ, ಖುಷಿನ ಹಂಚೋದು, ನಗುನ ಹಂಚೋದು, ಹೀಲಿಂಗ್ ಮಾಡೋದು, ಎಲ್ಲರಿಗೂ ಎಷ್ಟು ಪ್ರೀತಿ ಕೊಡೋದಕ್ಕೆ ಸಾಧ್ಯ, ಎಷ್ಟು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಮಾಡೋದು. ಸೊ ಆ ರೀತಿ ಒಂದು ಎನರ್ಜಿ ನಿಮ್ಮದು. ಸೊ ಅದನ್ನು ಈ ಭೂಮಿ ಮೇಲೆ ನೀವು ತರೋದಕ್ಕೆ ಬಂದಿರೋದು ಈ ಸಮಯದಲ್ಲಿ. ಅರ್ತ್ಗೆ, ಮದರ್ ಅರ್ತ್ಗೆ ಸಪೋರ್ಟ್ ಮಾಡೋದಕ್ಕೆ, ಪ್ರಾಣಿಗಳಿಗೆ ಯಾವುದೋ ಒಂದು ವಿಧಾನದಲ್ಲಿ ಸಪೋರ್ಟ್ ಮಾಡೋದಕ್ಕೆ. ನಿಮಗೆ ಪ್ರಾಣಿಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇರ್ಬೋದು, ಅಥವಾ ನೇಚರ್ ಮೇಲೆ ತುಂಬ ಇಂಟ್ರೆಸ್ಟ್ ಇರ್ಬೋದು. ಇತ್ತೀಚೆಗೆ ಅಥವಾ ರೀಸೆಂಟಾಗಿ ನಿಮಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗಿರ್ಬೋದು. ಯಾಕೆಂದರೆ ಎನರ್ಜೀಸ್ ತುಂಬ ಶಿಫ್ಟ್ ಆಗ್ತಾ ಇದೆ. ಪಾಸ್ಟ್ ಒಂದು 4-5 ಮಂತ್ಸಿಂದ ನಾನು ನೋಟಿಸ್ ಮಾಡಿರೋ ಹಾಗೆ ಎಷ್ಟೊಂದು ಜನ ಕ್ವಿಕ್ಕಾಗಿ ಅಸೆಂಡ್ ಆಗ್ತಾ ಇದ್ದಾರೆ. ಕ್ವಿಕ್ಕಾಗಿ ಅವರ ಅವೇರ್ನೆಸ್ ಬಂದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಮೇ ಬಿ ನೀವು ಆ ಗ್ರೂಪ್ಗೆ ಅಥವಾ ಆ ಕ್ಯಾಟಗರಿಗೆ ಸೇರಿದಂಥವ್ರು ಇರ್ಬೋದು. ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಅನಿಮಲ್ಸ್ ನಿಮ್ಮ ಸುತ್ತ. ಅನಿಮಲ್ಸ್ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಜೊತೆ ಅನಿಮಲ್ಸ್ ತುಂಬ ಕಂಫರ್ಟಬಲ್ ಆಗಿರ್ಬೋದು. ನಿಮ್ಮ ಪೆಟ್ ಇರ್ಬೋದು, ಅಥವಾ ಜನರಲ್ ಆಗಿ ಹೊರಗಡೆ ಯಾವುದಾದ್ರೂ ಪ್ರಾಣಿಗೆ ಏನಾದರೂ ನೋವು ಆಗ್ತಿದ್ರೆ ಅದು ನಿಮಗೆ ಆಗ್ತಿದೆಯೇನೋ ಅನ್ನೋ ಥರ ಅನ್ನಿಸ್ಬೋದು. ಸ್ವಲ್ಪ ಎನರ್ಜಿ ತುಂಬ ಸೆನ್ಸಿಟಿವ್ ಆಗಿರ್ಬೋದು ನಿಮ್ಮದು. ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ನೆನಪಿಸ್ತಾ ಇರೋದು. ಆ್ಯಕ್ಚುಲಿ ನನಗೆ ಬರ್ತಾ ಇರೋವಂಥ ಆ್ಯನ್ಸಿಸ್ಟರ್ ಎನರ್ಜಿ ಈ ಭೂಮಿ ಮೇಲಿರೋವಂಥ ಆ್ಯನ್ಸಿಸ್ಟರ್ಸ್ ಅಲ್ಲ. ಇಟ್ ಡಸಂಟ್ ಫೀಲ್ ರೂಟೆಡ್. ನನಗೆ ಎಲ್ಲೋ ಅಪ್ ಇನ್ ದ ಏರ್, ಎಲ್ಲೋ ದೂರದಲ್ಲಿ ಇರೋವಂಥ ಆ್ಯನ್ಸಿಸ್ಟರ್ಸ್ ಥರ ಅನ್ನಿಸ್ತಾ ಇರೋದು. ಕೆಲವ್ರಿಗೆ ಇದು ವೀನಸ್ ಇರ್ಬೋದು, ಪ್ಲಾನೆಟ್ ವೀನಸ್, ವೆನೂಷಿಯನ್ ಎನರ್ಜಿ. ಪ್ಲಾನೆಟ್ ವೀನಸ್ ಬಂದು ಇಟ್ ಈಸ್ ಆಲ್ ಅಬೌಟ್ ಲವ್, luxury, beauty, comfort, very high vibrational energy. Venus planet do. Maybe you guys are Venusians ಎಷ್ಟೊಂದು ಜನ, Pleiadians ಎಷ್ಟೊಂದು ಜನ. So Pleiadian is another star system. So definitely star seeds ಅಥವಾ Venus, Venusian energy, or some kind of other worldly ಅರ್ಥಕ್ಕೆ ಕನೆಕ್ಟ್ ಇಲ್ಲದೆ ಇರೋವಂಥ ಆ್ಯನ್ಸಿಸ್ಟರ್ಸು ನಿಮಗೆ ಬರ್ತಾ ಇರೋದು. ಲೈಕ್ ಯು ಆರ್ ಇನ್ ಡಿಸ್ಗೈಸ್. ನಿಮಗೆ ಗೊತ್ತಿಲ್ಲ, ನಿಮ್ಮನ್ನು ನೀವು ಈ ಸಮಯದಲ್ಲಿ ಇನ್ಕಾರ್ನೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಅರ್ಥಿಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಯು ಅಂತ ಹೇಳಿ. ಸೊ ನಿಮ್ಮ ಇಂಟ್ಯೂಷನ್ ಇಟ್ ಈಸ್ ವೆರಿ ಸ್ಟ್ರಾಂಗ್. ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ನೆನಪಿಸ್ತಾ ಇರೋದು ನಿಮ್ಮ ಇಂಟ್ಯೂಷನನ್ನು ನಂಬೋದನ್ನ ಕಲೀರಿ. ಬಿಕಾಸ್ ಯು ಆರ್ ವೆರಿ ಸ್ಟ್ರಾಂಗ್. ನೀವು ಎಲ್ಲಿಂದ ಬಂದಿದ್ದೀರಾ ಅಲ್ಲಿ ಆಲ್ಮೋಸ್ಟ್ ವರ್ಡ್ಸ್ ಯೂಸ್ ಮಾಡ್ದಿರಾ, ಬರೀ ಟೆಲಿಪ್ಯಾಥಿಕ್ ಕಮ್ಯುನಿಕೇಷನ್, ಬರೀ ಥಾಟ್ಸ್ ಥ್ರೂ ಕಮ್ಯುನಿಕೇಟ್ ಮಾಡೋದು. ಈ ಸ್ಪಿರಿಟ್ ವರ್ಲ್ಡಲ್ಲೂ ಅಷ್ಟೇ ಯಾವುದೇ ಲ್ಯಾಂಗ್ವೇಜ್ ಯೂಸ್ ಮಾಡೋದಿಲ್ಲ, ಟೆಲಿಪ್ಯಾಥಿಕ್ಲಿ ಕಮ್ಯುನಿಕೇಟ್ ಮಾಡೋದು. ಸೊ ಥಾಟ್ಸ್ ಮುಖಾಂತರ ಕಮ್ಯುನಿಕೇಷನ್ ಮಾಡೋದು. ಸೊ ಯು ಆಲ್ರೆಡಿ ನೋ ದ್ಯಾಟ್ ಥಾಟ್ ಮುಖಾಂತರ ಕಮ್ಯುನಿಕೇಷನ್ ಮಾಡೋದು. ವಿ ಹ್ಯಾವ್ ಪ್ರಿನ್ಸ್ ಆಫ್ ಪೆಂಟಿಕಲ್ಸ್, ಮೊದಲನೇ ಕಾರ್ಡು. ಓಕೆ, ಸೊ ನಿಮ್ಮ ಥಾಟ್ಸ್ ತುಂಬ ಸ್ಟ್ರಾಂಗ್ ಇರ್ಬೋದು, ನಿಮ್ಮ ಮೆಂಟಲ್ ಕೆಪಾಸಿಟಿ ತುಂಬ ಸ್ಟ್ರಾಂಗ್ ಇರ್ಬೋದು, ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇರ್ಬೋದು, ಅನಿಮಲ್ಸ್ ಜೊತೆ ಕನೆಕ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಸ್ಟ್ರಾಂಗ್ ಇರ್ಬೋದು ನಿಮಗೆ. ನೇಚರು, ಲುಕ್ ಎಟ್ ದಟ್ ಆಲ್ ನೇಚರ್ ಆ್ಯಂಡ್ ಲವ್ ಆ್ಯಂಡ್ ಲೈಟ್. ಯಾಕಂದರೆ ಈ ಕಾರ್ಡುನೂ ಅಷ್ಟೇ, ಏಸ್ ಆಫ್ ಕಪ್ಸ್ ಬಂದು ಫುಲ್ ಆಫ್ ಲವ್, ಓವರ್ಫ್ಲೋಯಿಂಗ್ ಲವ್, ಓವರ್ಫ್ಲೋಯಿಂಗ್ ಜಾಯ್, ವೆರಿ ಹೈ ವೈಬ್ರೇಷನಲ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 2. ಸೊ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಎಸ್ಪೆಷಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಎಸ್ಪೆಷಲಿ ನಿಮ್ಮ ಅದರ್ ವರ್ಲ್ಡ್ಲಿ, ಅದರ್ ಪ್ಲಾನೆಟ್, ಅದರ್ ಸ್ಟಾರ್ ಸಿಸ್ಟಮ್ ಆ್ಯನ್ಸಿಸ್ಟರ್ಸ್ ಆ್ಯಕ್ಚುಲಿ ಹೇಳ್ತಾ ಇರೋದು. ಯು ಆರ್ ಅ ಜೆಮ್ ಆಫ್ ಅ ಪರ್ಸನ್. ಲೈಕ್ ಯು ಆರ್ ಅ ಜೆಮ್, ಯು ಆರ್ ವೆರಿ ಪ್ರೆಷಸ್ ಸೋಲ್ ಈ ಭೂಮಿ ಮೇಲೆ. ಯಾಕೆಂದರೆ ನಿಮ್ಮ ಎನರ್ಜಿನ ನೀವು ಈ ಥರ ಹರಿಸ್ತಾ ಇದ್ದೀರಾ ಈ ಅರ್ಥನ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ, ನಿಮ್ಮ ಫ್ಯಾಮಿಲಿ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ. You are very powerful, group number 2. In a soul level, you are from different planet or different star system. Okay, illunu we have pentacle. I'm seeing lot of stars. And also you are here to ಆಫರ್, ಈ ಭೂಮಿಗೆ ಏನನ್ನಾದರೂ ಆಫರಿಂಗ್ ಥರ ಕೊಡೋದು, ಸಪೋರ್ಟಿಗೆ ನಿಂತ್ಕೊಳ್ಳೋದು, ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡೋ ಥರ, ಲೈಕ್ ಕೌನ್ಸ್ಲಿಂಗ್ ಕೆಲಸ ಅಥವಾ ಥೆರಪಿಸ್ಟ್ ಕೆಲಸ, ಅಥವಾ ದೆರ್ ಇಸ್ ಸಮಥಿಂಗ್ ನೀವು ಈ ಭೂಮಿಗೆ ಸಪೋರ್ಟ್ ಮಾಡೋದಕ್ಕೆ ಅಥವಾ ಭೂಮಿನಲ್ಲಿ ಇರೋ ಅಂಥ ಜನರಿಗೆ ಸಪೋರ್ಟ್ ಮಾಡೋದಕ್ಕೆ. ಸ್ಟಾರ್ಟಿಂಗಲ್ಲೇ ತೋರಿಸಿದಂಥ ಇಮೇಜು, ಲೈಕ್ ಈ ರಾಜರು, ರಾಯಲ್ ಫ್ಯಾಮಿಲಿ ಅವರು ಡಿಸ್ಗೈಸ್ ಮಾಡ್ಕೊಂಡು ಬರೋದು, ನಮ್ಮ ಪ್ರಜೆಗಳೆಲ್ಲ ಖುಷಿಯಾಗಿದ್ದಾರೆ, ಯಾವ ಥರ ನಾನು ಸಪೋರ್ಟ್ ಮಾಡ್ಬೋದು ಅಂತ ಹೇಳಿ. ಈ ದೇವರು ವರ ಕೊಡೋದಕ್ಕೆ ಬರೋದಕ್ಕೆ ಮುಂಚೆ ಅದು ಆ ಡಿಸ್ಗೈಸಲ್ಲಿ ಬೇರೆ ವೇಷ ಹಾಕೊಂಡು ಬಂದು ಟೆಸ್ಟ್ ಮಾಡೋದು, ಅಥವಾ ಏನು ಕೊಡಬೇಕು, ಏನು ಬೇಕು ಇವ್ರಿಗೆ, ನನ್ನ ಭಕ್ತರಿಗೆ ಅನ್ನೋ ಥರ. ಸೊ ಇಟ್ ಈಸ್ ನಾಟ್ ದಟ್ ಯು ಆರ್ ಗಾಡ್,
ಗಾಡೆಸ್ ಆ ಥರ ಅಲ್ಲ, ಇರೋ ಚಾನ್ಸಸ್ಸು ಇರ್ಬೋದು. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ನೀವು ಬಂದಿರೋ ಅಂಥ ಜಾಗ ಅಥವಾ ನೀವು ಎಲ್ಲಿಂದ ಬಂದಿದ್ದೀರಾ ಇಟ್ ಈಸ್ ವೆರಿ ಹೈ ವೈಬ್ರೇಷ್ನಲ್. ಆ ಒಂದು ವೈಬ್ರೇಷನ್ಸ್ನ ನೀವು ಕಂಡೆನ್ಸ್ ಮಾಡಿ ಹ್ಯೂಮನ್ ಬಾಡಿ ಒಳಗಡೆ ನೀವು ಸೋಲ್ ಆಗಿ ಇನ್ಕಾರ್ನೇಟ್ ಆಗಿರೋದ್ರಿಂದ ಇಟ್ ಫೀಲ್ಸ್ ಲೈಕ್ ಗಾಡ್ ಆರ್ ಗಾಡೆಸ್ ಆರ್ ಸಂಬಡಿ ಇನ್ ಡಿಸ್ಗೈಸ್. ಸೊ ನೀವು ಏನಾಗಿದ್ದೀರಾ ಈ ಲೈಫ್ ಟೈಮಲ್ಲಿ ಅದು ಬರೀ ಫ್ರ್ಯಾಕ್ಷನ್ ಆಫ್ ಯುವರ್ ಪವರ್. ನಿಮ್ಮ ಪವರು 100% ಇದ್ದರೆ ನಿಮ್ಮನ್ನು ನೀವು ಕಂಡೆನ್ಸ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 5% ಅಷ್ಟು ಮಾತ್ರನೇ ನಿಮ್ಮ ಪವರ್ ನಿಮಗೆ ಇಲ್ಲಿ ರಿವೀಲ್ ಆಗಿರೋದು. ಯು ಡೋಂಟ್ ನೋ ಸೋ ಮಚ್. ನಿಮ್ಮ ಬಗ್ಗೆ ನಿಮಗೆ ಎಷ್ಟೊಂದು ವಿಚಾರಗಳು ನಿಮಗೆ ಗೊತ್ತೇ ಇಲ್ಲ. ಬಿಕಾಸ್ ನೀವು ಡಿಸೈನ್ ಮಾಡ್ಕೊಂಡು ಬಂದಿರೋದು ಆ ರೀತಿ. ಇದು ನ್ಯಾಚುರಲ್ ಆಗಿ ಎಲ್ಲರೂ ಯಾವ ರೀತಿ ಇರ್ತಾರೆ ನಾನು ಆ ರೀತಿ ಇದ್ದು ನನ್ನ ಎನರ್ಜಿನ ಸಪೋರ್ಟ್ ಮಾಡೋದಕ್ಕೆ ಕೊಡೋದಕ್ಕೆ ಬರ್ತೀನಿ ಅಂತ ಹೇಳಿ. ಸೊ ಯು ಆರ್ ಹಿಯರ್ ಟು ಸಪೋರ್ಟ್ ಅದರ್ಸ್, ಬೇರೆಯವ್ರನ್ನ, ನಿಮ್ಮನ್ನು ನೀವು ನಿಮ್ಮ ಎನರ್ಜಿನ ಓಕೆ ಈ ಪರ್ಟಿಕ್ಯುಲರ್ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ನಿಮ್ಮ ಬೇರೆ ಪ್ಲ್ಯಾನೆಟ್ ಅಥವಾ ಬೇರೆ ಸ್ಟಾರ್ ಸಿಸ್ಟಮ್ ಆ್ಯನ್ಸಿಸ್ಟರ್ಸು. ನಿಮ್ಮ ಲೈಫ್ ಟೈಮು ಮೇ ಬಿ ವೆರಿ ವೆರಿ ಡಿಫಿಕಲ್ಟ್. ಆ್ಯಕ್ಚುಲಿ ನಿಮ್ಮ ಕರ್ಮಕ್ಕಿಂತ ಜಾಸ್ತಿ ಕರ್ಮ ರಿಲೀಸ್ ಮಾಡೋದು ಒಂದು ಫ್ಯಾಕ್ಟರ್ ಆದರೆ ಕರ್ಮಕ್ಕಿಂತ ಜಾಸ್ತಿ ನೀವು ಈ ಲೈಫ್ ಟೈಮಲ್ಲಿ ಬಂದಿದ್ದು ಬೇರೆಯವರು ಅವರ ಕರ್ಮ ರಿಲೀಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಬಂದಿದ್ದೀರಾ ಈ ಲೈಫ್ ಟೈಮಲ್ಲಿ. ಸೊ ಹಾಗಾಗಿ ಡಿಫಿಕಲ್ಟ್ ರಿಲೇಷನ್ಶಿಪ್, ಡಿಫಿಕಲ್ಟ್ ಸಿಚುವೇಶನನ್ನು ಚೂಸ್ ಮಾಡ್ಕೊಂಡು ಬಂದಿರ್ಬೋದು ನೀವು, ಅಥವಾ ಡಿಫಿಕಲ್ಟ್ ಫ್ಯಾಮಿಲಿನಲ್ಲಿ ಬಂದಿರ್ಬೋದು, ಅನ್ಸಪೋರ್ಟಿವ್ ಫ್ಯಾಮಿಲಿನಲ್ಲಿ ಬಂದಿರ್ಬೋದು, ಫ್ಯಾಮಿಲಿನಲ್ಲಿ ಯಾರು ಸಪೋರ್ಟ್ ಮಾಡದೇ ಇರ್ಬೋದು, ಯಾಕೆ ನೀವು ಈ ರೀತಿ ಅಂತ ಹೇಳಿ ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ಯಾವಾಗಲೂ ನಿಮ್ಮನ್ನು ಕ್ವೆಶನ್ ಮಾಡ್ಬೋದು, ಯಾಕೆ ನಾರ್ಮಲ್ ಆಗಿ ಇರೋಕ್ಕಾಗೋದಿಲ್ಲ, ಎಲ್ಲರೂ ಥರ ಯಾಕೆ ಇರೋಕ್ಕಾಗೋದಿಲ್ಲ ನೀನು ಅಂತ ಹೇಳಿ. ಯಾಕೆಂದರೆ ಅಕಾರ್ಡಿಂಗ್ ಟು ಯು ದ್ಯಾಟ್ ಈಸ್ ನಾರ್ಮಲ್, ಬಟ್ ನಿಮ್ಮ ಫ್ಯಾಮಿಲಿಗೆ ಅದು ಇಟ್ಸ್ ಅ ಬಿಗ್ ಕನ್ಫ್ಯೂಷನ್. ಯಾಕೆ ನೀವು ಎಲ್ಲರ ಥರ ಇಲ್ಲ, ಯಾಕೆ ಎಲ್ಲರೂ ಮಾಡೋ ಥರ ಕೆಲಸ ನೀವು ಮಾಡೋಕ್ಕಾಗೋದಿಲ್ಲ, ವೈ ಕಾಂಟ್ ಯು ಬಿ ನಾರ್ಮಲ್ ಅಂತ ಹೇಳಿ ಪ್ರಶ್ನಿಸ್ಬೋದು. ವಿ ಹ್ಯಾವ್ 10 ಆಫ್ ಕಪ್ಸ್, ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 1ಗೆ 10 ಆಫ್ ಪೆಂಟಿಕಲ್ಸ್ ಬಂತು, ನಿಮಗೆ 10 ಆಫ್ ಕಪ್ಸ್ ಬಂದಿದೆ. ಸೊ ನೀವಿಲ್ಲಿ ಬಂದಿರೋದು ನಿಮ್ಮ ಈ ಜನರಾಸಿಟಿ, ಜನರಸ್ ಲವ್ ಎನರ್ಜಿನ ಭೂಮಿಗೆ ಕೊಡೋದಕ್ಕೆ. ಆ್ಯಂಡ್ ಲೈಕ್ ಈ ಕಾರ್ಡಲ್ಲೂ ಅಷ್ಟೇ, ನೀವು ಬೇರೆಯವ್ರಿಗೆ ಏನೋ ಕೊಡ್ತಾ ಇದ್ದೀರಾ, ಯಾರಿಗೆ ಏನು ಬೇಕೋ ಅದನ್ನು ಅರ್ಥ ಮಾಡಿಕೊಂಡು ಯು ಆರ್ ಹಿಯರ್ ಟು ಗಿವ್ ಸಪೋರ್ಟ್, ಲವ್, counsel, heal, and spread your light, spread your vibration. Animalsಗಿರ್ಬೋದು, ಲೈಕ್ ಐಮ್ ಸೆನ್ಸಿಂಗ್ ಅ ಲಾಟ್ ಆಫ್ ಅನಿಮಲ್, ನೇಚರ್, ಇನ್ ಜನರಲ್ ಆಗಿ ಮದರ್ ಅರ್ತ್ಗೆ ಸಪೋರ್ಟ್ ಮಾಡೋದು. ನಿಮ್ಮದೇ ಆದಂಥ ಫಾರ್ಮ್ ತೊಗೋಬೇಕು ಅಂತ ಅನ್ಸ್ಬೋದು. ಈ ಮಾಡರ್ನ್ ಲೈಫ್ನೆಲ್ಲ ಬಿಟ್ಬಿಟ್ಟು ನಾನು ಫಾರ್ಮ್ ಕಲ್ಚರ್ ಅಥವಾ ಹೊರಗಡೆ ದೂರ ಎಲ್ಲಾದರೂ ಏನಾದರೂ ತೊಗೊಂಡು ಹೋಗಿ ಕಲ್ಟಿವೇಷನ್ ಮಾಡಬೇಕು, ಫಾರ್ಮಿಂಗ್ ಮಾಡಬೇಕು ಅಂತ ಅನ್ನಿಸ್ಬೋದು. ಇಲ್ಲ ನಿಮ್ಮದೇ ಆದಂಥ ಪೆಟ್ ಯುನೋ ರೆಸ್ಕ್ಯೂ ಬಿಸ್ನೆಸ್ ಆ ಥರ ಏನಾದರೂ ಮಾಡಬೇಕಂತ ಅನ್ನಿಸ್ಬೋದು. ನಿಮ್ಮದೇ ಅನಾಥಾಶ್ರಮ ಓಪನ್ ಮಾಡಬೇಕಂತ ಅನ್ನಿಸ್ಬೋದು. ಚೈಲ್ಡ್ ಸಪೋರ್ಟ್ ಏನಾದರೂ ಮಾಡಬೇಕಂತ ಅನ್ನಿಸ್ಬೋದು. ಈ ಬಡ ಮಕ್ಕಳಿಗೆ ಏನಾದರೂ ಮಾಡಬೇಕಂತ ಅನ್ನಿಸ್ಬೋದು. ಸೊ ಚಾರಿಟಿ ವರ್ಕ್, ಫೌಂಡೇಶನಲ್ ವರ್ಕ್, ಇನ್ ಸಮ್ ವೇ ನೀವು ಯಾವುದೋ ಒಂದು ರೀತಿಯಲ್ಲಿ ನಾನು ಸಪೋರ್ಟ್ ಮಾಡಬೇಕು, ಈ ಥರ ಅವ್ರನ್ನವರು ಸಪೋರ್ಟ್ ಮಾಡ್ಕೊಳ್ಳೋ ಅಂಥ ಸ್ಟೇಜಲ್ಲಿ ಇಲ್ಲದೆ ಇರೋರಿಗೆ ನಾನು ಸಪೋರ್ಟ್ ಮಾಡಬೇಕು. ಐ ಹ್ಯಾವ್ ಸೋ ಮಚ್ ಆಫ್ ಲವ್ ಟು ಗಿವ್ ಈ ಭೂಮಿಗೆ. ಬಟ್ ಇನ್ನೊಂದೇನು ಹೇಳ್ತಾ ಇರೋದು ಅಂದರೆ, ನಿಮ್ಮ ಈ ಪರ್ಟಿಕ್ಯುಲರ್ ಆನ್ಸೆಸ್ಟರ್ಸ್, ನೀವು ನಿಮ್ಮ ಪ್ರೀತಿನ ಫಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ಯಾರಿಗೆ ಆ ಪ್ರೀತಿ ವ್ಯಾಲ್ಯೂ ಗೊತ್ತಿಲ್ಲ ಅವ್ರಿಗೆ ಕೊಡೋ ಪ್ರಯತ್ನ ಪಟ್ಟು ಅವರು ರಿಜೆಕ್ಟ್ ಮಾಡ್ಬೋದು ನಿಮ್ಮನ್ನ. ತುಂಬ ಲವ್ ರಿಲೇಷನ್ಶಿಪ್ಗಳಲ್ಲಿ ಅಥವಾ ಎಲ್ಲಿ ನಿಮ್ಮ ಪ್ರೀತಿನ ಕೊಡ್ತಾ ಇದ್ದೀರಾ ಆ ಪ್ರೀತಿಯ ವ್ಯಾಲ್ಯೂ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದನ್ನು ರಿಜೆಕ್ಟ್ ಮಾಡ್ಬೋದು, ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಬೋದು. ನಿಮಗೆ ಪದೇ ಪದೇ ಹಾರ್ಟ್ ಬ್ರೇಕ್ ಆಗ್ಬೋದು, ರಿಜೆಕ್ಷನ್ ಆ ಪೇನ್ ಇರ್ಬೋದು. ಎಷ್ಟು ಪ್ರೀತಿಸಿದ್ರು ಏನು ಮಾಡಿದ್ರು ಇವ್ರಿಗೆ ಅರ್ಥನೇ ಆಗಲ್ಲ ಅನ್ನೋ ಥರ. ಬಟ್ ನಿಮ್ಮ ಪರ್ಪಸ್ ಬಂದು ಆ ಪ್ರೀತಿನ ಯಾರು ಆ ಪ್ರೀತಿಗೋಸ್ಕರ ಹಾತೊರಿತಿರ್ತಾರೆ, ಆ ಪ್ರೀತಿನೇ ಕಂಡಿಲ್ಲ ಅಂಥವ್ರಿಗೆ ಆ ಪ್ರೀತಿನ ಹರಿಸೋದು. ಸೊ ಪ್ರಾಣಿಗಳು, ಪಕ್ಷಿಗಳು, ನೇಚರು, ಈ ಅನಾಥಾಶ್ರಮ, ವೆರೆವರ್ ಎಲ್ಲಿ ಆ ಪ್ರೀತಿ ಕೊರತೆ ಇದೆ ಅಲ್ಲಿ ನಿಮ್ಮ ಪ್ರೀತಿನ ಹಂಚೋದು ನಿಮ್ಮ ಪರ್ಪಸ್ಸು. ಅದ್ರ ಬೆಲೆ ಗೊತ್ತಿಲ್ಲದೆ ಇರೋರಿಗೆ ನಾನು ಕೊಡ್ತೀನಿ ಅಂತ ಹೋಗಿ ಅವರು ರಿಜೆಕ್ಟ್ ಮಾಡೋದಕ್ಕಲ್ಲ ನೀವು ಈ ಭೂಮಿಯಲ್ಲಿ ಬಂದಿರೋದು. ಅದನ್ನು ಆ ಪ್ರೀತಿನ ಈಸ್ಕೊಳ್ಳೋರು, ತಗೊಳ್ಳೋರು, ಅವ್ರಿಗೂ
ತಗೊಳ್ಳೋ ಅಂಥ ಒಂದು ಅರ್ಹತೆ ಇರಬೇಕು ಅಥವಾ ಅರ್ಜೆನ್ಸಿ ಇರಬೇಕು, ಐ ವಾಂಟ್ ದಿಸ್ ಅಂತ ಹೇಳಿ. ಸೊ ನಿಮ್ಮ ಪ್ರೀತಿನ ಎಲ್ಲಿ ಬೇಡ ಅಲ್ಲಿ ಹಂಚೋ ಪ್ರಯತ್ನ ಮಾಡಬೇಡಿ. ಎಲ್ಲಿ ಅದರ ಅವಶ್ಯಕತೆ ಇದೆ ಅಲ್ಲಿ ಹರಿಸೋದು ನಿಮ್ಮ ಲೈಫ್ ಪರ್ಪಸ್ಸು. ಬಿಕಾಸ್ ಯು ಆರ್ ದಿಸ್ ಬ್ಯೂಟಿಫುಲ್ ವೈಸ್ ಎಲ್ಡರ್ಲಿ ಯೆಟ್ ಇನ್ನಸೆಂಟ್ ಪ್ಯೂರ್ ಸೋಲ್. ನಿಮಗೆ ನಿಮ್ಮ ಬೇಸ್ ಬಂದು ಇಟ್ ಈಸ್ ಲವ್, ನಿಮ್ಮ ಫೌಂಡೇಶನ್ ಬಂದು ಇಟ್ ಈಸ್ ಲವ್. ನೀವು ಎಲ್ಲಿಂದ ಬಂದಿದ್ದೀರಾ ಆ ಪ್ಲಾನೆಟ್ ಅಥವಾ ಸ್ಟಾರ್ ಸಿಸ್ಟಮ್, ಅಲ್ಲಿ ಫೌಂಡೇಶನ್ ಬಂದು ಲವ್. ಯು ಆರ್ ಹೈಲಿ ಇಂಟ್ಯೂಟಿವ್ ವಿತ್ ಆಲ್ ದ ವಾಟರ್ ಎನರ್ಜಿಲಿ. ಈ ಕಾರ್ಡಲ್ಲಿ ನೀರಿದೆ, ಈ ಕಾರ್ಡಲ್ಲಿ ನೀರಿದೆ, ಈ ಕಾರ್ಡಲ್ಲಿ ಮೂನ್ ಇದೆ. ವೆರಿ ವೆರಿ ಇಂಟ್ಯೂಟಿವ್, ವೆರಿ ಸೈಕಿಕ್, ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಈಸ್ ವೆರಿ ಸ್ಟ್ರಾಂಗ್, ವೆರಿ ಸೆನ್ಸಿಟಿವ್ ಸೋಲ್ಸ್. ನೀವು ಬೇರೆಯವ್ರಿಗೆ ಏನಾಗ್ತಾ ಇದೆ ಅದು ನೋವಲ್ಲಿದ್ದರೆ ಅದು ನಿಮಗೆ ಆಗ್ತಾ ಇದೆ ಅಂತ ಹೇಳಿ ತೊಗೊಂಡ್ಬಿಡೋ ಒಂದು ಸೋಲ್ಸ್ ನೀವು. ಸೊ ನಿಮ್ಮ ಈ ಪರ್ಟಿಕ್ಯುಲರ್ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು, ಮೊದಲನೇದು ಈ ಶೀಲ್ಡ್ ತೋರಿಸ್ತಾ ಇರೋದು, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಓಕೆ, ಸೊ ಎಲ್ಲಿ ಯಾರಿಗೆ ನಿಮ್ಮ ಪ್ರೀತಿ ಅವಶ್ಯಕತೆ ಇದೆ ಅಲ್ಲಿ ಕೊಡಿ. ಅನ್ನೆಸೆಸರಿಯಾಗಿ ಕೊಟ್ಟು ಯಾರಿಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅದು ಅವರಿಗೆ ಕೊಡೋದಕ್ಕೆ ಹೋಗಿ ಸುಮ್ಮನೆ ನಿಮ್ಮನ್ನು ನೀವು ರಿಜೆಕ್ಷನ್ ಮಾಡಿಕೊಂಡು ನಿಮ್ಮ ಹಾರ್ಟನ್ನು ನೀವು ಬ್ರೇಕ್ ಮಾಡಿಕೊಂಡು, ಸೊ ಡೋಂಟ್ ಡೂ ದ್ಯಾಟ್. ಮೊದಲನೇದು ನಿಮಗೆ ನಿಮ್ಮದೇ ಆದಂಥ ಪ್ರೀತಿನ ಕೊಟ್ಕೊಳ್ಳೋಂಥ ಅವಶ್ಯಕತೆ ಇದೆ, ವಿಚ್ ಇಸ್ ಸೆಲ್ಫ್ ಲವ್. ಎರಡನೇದು ನಿಮ್ಮ ಪ್ರೀತಿ ಅವಶ್ಯಕತೆ ಎಲ್ಲಿದೆ ಅಲ್ಲಿ ಹರಿಸೋದು, ದಟ್ ಈಸ್ ಯುವರ್ ಪರ್ಪಸ್. ಬಿಕಾಸ್ ಯು ಆರ್ ಸೋ ಫುಲ್ ಆಫ್ ಓವರ್ಫ್ಲೋಯಿಂಗ್ ಲವ್. ಗ್ರೂಪ್ ನಂಬರ್ 2. ಓಕೆ, ಎಷ್ಟೊಂದು ಸಲ ನಿಮಗೆ ಇಷ್ಟು ಪ್ರೀತಿ ಇದೆ ನನ್ನ ಒಳಗಡೆ, ಯಾಕೆ ಇವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ನಿಮಗೆ ಟೆನ್ಷನ್ ಆದರೆ, ಎಸ್ ಯು ಹ್ಯಾವ್ ಸೋ ಮಚ್ ಟು ಗಿವ್, ಬಟ್ ಯು ಆರ್ ಗಿವಿಂಗ್ ಇನ್ ದ ರಾಂಗ್ ಪ್ಲೇಸ್. ರಾಂಗ್ ಜಾಗದಲ್ಲಿ ರಾಂಗ್ ಜನರಿಗೆ ನಿಮ್ಮ ಪ್ರೀತಿನ ಕೊಡೋ ಪ್ರಯತ್ನ ಪಡ್ತಾ ಇದ್ದೀರಾ, ವೇರ್ ಇಟ್ ಮೇಕ್ಸ್ ನೋ ಸೆನ್ಸ್. ಅವ್ರಿಗೆ ಅದರ ಅರ್ಥ ಕೂಡ ಗೊತ್ತಿಲ್ಲ, ಅದರ ಡೆಪ್ತ್ ಕೂಡ ಗೊತ್ತಿಲ್ಲ. ಯು ಆರ್ ಅ ಡೀಪ್ ಓಷನ್. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ್ರೆ ಯು ಆರ್ ಮಿಸ್ಟೀರಿಯಸ್, ಯು ಆರ್ ಮ್ಯಾಜಿಕಲ್, ಯು ಆರ್ ಡೀಪ್. ಆ ಓಷನ್ ಕೆಳಗಡೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಪರ್ಲ್ಗಳು, ಎಷ್ಟೊಂದು ಆ ಟ್ರೆಷರ್ ಸಿಗೋ ಅಂಥವ್ರು, ಆ ಆಳಕ್ಕೆ ಹೋಗೋ ಅಂಥ ಧೈರ್ಯ ಇರೋರಿಗೆ ಮಾತ್ರನೇ ನಿಮ್ಮ ಫುಲ್ ಫ್ಲೆಜ್ಡ್ ಲವ್ ಸಿಗೋದಕ್ಕೆ ಸಾಧ್ಯ. ಭೂಮಿ ಮೇಲೆ ಎಲ್ಲರೂ ಸರ್ಫೇಸ್ ಲೆವೆಲಲ್ಲಿ ಇರ್ತಾರೆ. ಈ ಫ್ಯಾನ್ಸಿ ಲವ್, ಫ್ಯಾನ್ಸಿ ಡೇಟ್, ಎವ್ರಿಥಿಂಗ್ ಇಸ್ ಫ್ಯಾನ್ಸಿ. ಆ ಲವ್ದು ಡೆಪ್ತು, ಅದರ ಸ್ವೀಟ್ನೆಸ್ಸು, ಅದರ ಟೇಸ್ಟೇ ಗೊತ್ತಿಲ್ಲ ಈ ಭೂಮಿನಲ್ಲಿ ಎಷ್ಟೊಂದು ಜನಕ್ಕೆ ಪ್ರೀತಿಯ ಒರಿಜಿನಲ್ ಟೇಸ್ಟ್. ಯು ವಾಕಿಂಗ್ ಟಾಕಿಂಗ್ ಲವ್. ಯು ಆರ್ ಗಾಡ್ಸ್ ಆ್ಯಂಡ್ ಗಾಡೆಸಸ್ ಆಫ್ ಲವ್. ಆ್ಯಂಡ್ ನೀವು ಎಷ್ಟು ಜನಕ್ಕೆ ಕೊಡೋದಕ್ಕೆ ಸಾಧ್ಯ, ಎಷ್ಟು ಕೊಟ್ಟರು ನಿಮ್ಮಲ್ಲಿ ಮುಗಿದೇ ಇರೋ ಅಂಥ ಆಳ ಇದೆ ನಿಮ್ಮ ಪ್ರೀತಿನಲ್ಲಿ. ಸೊ ಗಿವ್ ಇಟ್ ಟು ದ ರೈಟ್ ಪೀಪಲ್. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಿಮ್ಮ ಪ್ರೀತಿನ ಹಂಚೋದು ನಿಮ್ಮ ಲೈಫ್ ಪರ್ಪಸ್. ಸೊ ಈ ಪರ್ಟಿಕ್ಯುಲರ್ ಆನ್ಸೆಸ್ಟರ್ಸ್ ಬಂದು ನಿಮಗೆ ಹೇಳ್ತಾ ಇರೋದು, ಯು ಆರ್ ಬ್ಯೂಟಿಫುಲ್, ಪ್ಯೂರ್, ಕಂಪ್ಲೀಟ್ಲಿ ಲವ್ ವೈಬ್ರೇಷನಲ್ ಎನರ್ಜಿ. ನಾವು ಎಮೋಷ್ನಲ್ ವೈಬ್ರೇಷನಲ್ ಚಾರ್ಟ್ ತೊಗೊಂಡಾಗ ದೇರ್ ಇಸ್ ಅ ಚಾರ್ಟ್. ಯಾವ್ಯಾವ ಎಮೋಷನ್ಸ್ಗೆ ಯಾವ ವೈಬ್ರೇಷನಲ್ಲಿ ಅದು ಯಾವ ಫ್ರೀಕ್ವೆನ್ಸಿನಲ್ಲಿ ಆ ವೈಬ್ರೇಟ್ ಆಗುತ್ತೆ ಎನರ್ಜಿ ಅಂಥೇಳಿ. ಲವ್, ಗ್ರ್ಯಾಟಿಟ್ಯೂಡ್ ಆರ್ ಟಾಪ್ 2 ಹೈಯೆಸ್ಟ್ ವೈಬ್ರೇಟಿಂಗ್ ಫ್ರೀಕ್ವೆನ್ಸಿ. ಸೊ ಯು ಲವ್ ಬಂದು ಎಲ್ಲದಕ್ಕಿಂತ ಟಾಪ್, ಮತ್ತು ಗ್ರ್ಯಾಟಿಟ್ಯೂಡ್. ಸೊ ಯು ಆರ್ ದಿಸ್ ಲವ್ ಎಂಬಾಡಿಮೆಂಟ್, ಹೈಲಿ ವೈಬ್ರೇಟಿಂಗ್ ಬೀಯಿಂಗ್ಸ್ ನೀವು. ಸೊ ಅದನ್ನು ನಿಮಗೆ ರಿಮೈಂಡ್ ಮಾಡೋಕ್ಕೆ ಬಂದಿದ್ದು ನಿಮ್ಮ ಆನ್ಸಿಸ್ಟರ್ಸು, ವಿಚ್ ಇಸ್ ಸೋ ಬ್ಯೂಟಿಫುಲ್. ಸ್ಪೆಷಲ್ ಡೇ, ಸ್ಪೆಷಲ್ ಮೆಸೇಜ್ ನಿಮ್ಮ ಆನ್ಸಿಸ್ಟರ್ಸಿಂದ. ಆಲ್ ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ಗ್ರೂಪ್ ನಂಬರ್ 2. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓ ಮೈ ಗಾಡ್, ಯುವರ್ ಎನರ್ಜಿ ಇಸ್ ಸೋ ಬ್ಯೂಟಿಫುಲ್. ಆಲ್ ರೈಟ್, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.